ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಮನೋಹರ ಕಾಂಡದ 9ನೆಯ ಸರ್ಗ ಹಿಂದೆ ಸಮಾಪ್ತಗೊಂಡಿತ್ತು. ರಾಮನ ಅನೇಕ ಪೂಜೆಗಳು, ಅವುಗಳಲ್ಲಿ ವಿಶೇಷಕಾಲೀನ ಪೂಜಾ, ಚೈತ್ರಾದಿ ಮಾಸಗಳಲ್ಲಿ ರಾಮನಿಗೆ ಹೇಗೆ ಪೂಜೆ ಮಾಡಬೇಕು ಅನ್ನುವಂಥದ್ದೆಲ್ಲ ವಿವರಣೆ ಅದರಲ್ಲಿ ಬಂದಿತ್ತು. ಒಂದು ಶ್ಲೋಕದ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋದು ಉಳಿದಿತ್ತು. ಬೋಧಾಯನಾದಿಭಿಃ ಪ್ರೋಕ್ತಃ ಕರ್ತವ್ಯಃ ಪ್ರತಿವತ್ಸರಂ ಊರ್ಜೆ ವ್ರತಂ ಮಧೌ ದೋಲ ಶ್ರಾವಣೇ ತಂತು ಪೂಜನಂ ಚೈತ್ರೇ ಚ ದಮನಾರೋಪಂ ಅಕುರ್ವಾಣಃ ವ್ರಜತ್ಯಧಃ. ಬೋಧಾಯನ ಮೊದಲಾದಂಥ ಸೂತ್ರಕಾರರು ಕೂಡ ಈ ಸಂಗತಿಗಳನ್ನು ಹೇಳಿದ್ದಾರೆ ಅಂತ ಈಗ ಬಂತು. ಊರ್ಜೆ ವ್ರತಂ, ಊರ್ಜ ಅಂದರೆ ಕಾರ್ತಿಕ ಮಾಸ. ಆ ಕಾರ್ತಿಕ ಮಾಸದಲ್ಲಿ ವ್ರತಗಳನ್ನು ಮಾಡಬೇಕು. ಕೆಲವು ನಿರ್ದಿಷ್ಟವಾದ ಮಾಸಗಳಲ್ಲಿ ಮತ್ತು ಋತುಗಳಲ್ಲಿ ಅಲ್ಲಿ ಹೇಳಿದಂತಹ ಕ್ರಿಯೆಗಳನ್ನು ಮಾಡದೆ ಹೋದರೆ ಆತ ಅಧಃಪತನ ಹೊಂದುತ್ತಾನೆ ಅಂತ ಆ ಮಾತಿನ ಅರ್ಥ. ಅಲ್ಲಿ ಆ ಊರ್ಜ ಅಂದರೆ ಮೊದಲನೇದಾಗಿ ಕಾರ್ತಿಕ ಮಾಸ ಅಂತಿದೆ. ಕಾರ್ತಿಕ ಮಾಸದಲ್ಲಿ ವ್ರತ ಮಾಡಬೇಕು ಅಂತ ಇದೆ. ಅನೇಕ ಕರ್ತವ್ಯಗಳಿದೆ. ಆ ಅನೇಕ ಕರ್ತವ್ಯಗಳಲ್ಲಿ ಕೆಲವು ವ್ರತಗಳನ್ನು ಮಾಡುವುದು ಕೂಡ ಆ ಕಾರ್ತಿಕ ಮಾಸದ ವಿಧಾನ ಇದೆ. ಲಕ್ಷ್ಮೀ ಪೂಜೆ, ಕುಬೇರ ಪೂಜೆ ಇತ್ಯಾದಿ ಪೂಜೆಗಳನ್ನು ಹೇಳ್ತಾರೆ. ತುಳಸಿ ಪೂಜಾ, ಧಾತ್ರಿ ಪೂಜಾ ಅಂದರೆ ನೆಲ್ಲಿ ಗಿಡದ ಪೂಜೆ. ಎಲ್ಲದಕ್ಕಿಂತ ಮೊದಲನೇದಾಗಿ ಕಾರ್ತಿಕ ಸ್ನಾನ. ಕಾರ್ತಿಕ ಸ್ನಾನಕ್ಕೆ ಮಹತ್ವ ಇದೆ. ಕಾರ್ತಿಕ ಮಾಸದಲ್ಲಿ ಕನ್ಯಾದಾನಕ್ಕೂ ಕೂಡ ಬಹಳ ಮಹತ್ವ ಇದೆ ಅಂತ ವರ್ಣನೆ ಇದೆ. ಅನ್ನದಾನಕ್ಕೆ ವಿಶೇಷವಾದ ಮಹತ್ವ ಇದೆ. ತುಳಸಿ ಮತ್ತು ನೆಲ್ಲಿ ಗಿಡಗಳ ಪ್ರಾಧಾನ್ಯವನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ತುಳಸಿ ಮತ್ತು ನೆಲ್ಲಿ ಇದರಿಂದ ಮಿಶ್ರಿತವಾದಂತಹ ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಬ್ರಹ್ಮಹತ್ಯೆ ಮೊದಲಾದಂತಹ ಪಾಪಗಳು ಕೂಡ ಪರಿಹಾರ ಹೊಂದುತ್ತವೆ. ಬಲಿಪಾಡ್ಯ ಆವಾಗಲೂ ಕೂಡ ಧಾತ್ರಿ ಆ ಕಾರ್ತಿಕ ಮಾಸದಲ್ಲೇ ಬರೋದಿದೆ. ಮುಂದೆ ಆ ದೀಪಾವಳಿ ಅಮಾವಾಸ್ಯೆಯ ದಿವಸ ಲಕ್ಷ್ಮೀ ಪೂಜೆ, ಕುಬೇರ ಪೂಜೆ ಇತ್ಯಾದಿಗಳ ವಿಧಾನ ಇದೆ. ಗೋಪೂಜೆ ಇದೆ. ಮಾರ್ಗಪಾಲಿ ಬಂಧನ ಅಂತನ್ನುವಂಥ ಒಂದು ವಿಧಾನ ಇದೆ. ಒಂದು ಹಗ್ಗ, ಒಂದು ಗಿಡಕ್ಕೆ ಅಥವಾ ಕಂಬಕ್ಕೆ ದರ್ಭೆಯಿಂದ ನಿರ್ಮಿತವಾದಂಥ ಹಗ್ಗವನ್ನು ಕಟ್ಟಬೇಕಂತ. ಅದನ್ನು ಕಟ್ಟಿದ ಮೇಲೆ ಅದರ ಆ ಹಗ್ಗದ ಕೆಳಭಾಗದಿಂದ, ಈ ಮೇಲೆ ಹಗ್ಗ ಕಟ್ಟಿಕೊಂಡಿದ್ರೆ ಅದರ ಕೆಳಭಾಗದಿಂದ ಉಳಿದವರೆಲ್ಲ, ಗೋವುಗಳು, ಎತ್ತುಗಳು, ಬ್ರಾಹ್ಮಣರು, ಉಳಿದವರೆಲ್ಲ ಅದರ ಕೆಳಭಾಗದಲ್ಲಿ ಹಾದು ಹೋಗ್ಬೇಕಂತ. ಅದರಿಂದ ಅವರು ನಿರೋಗಿಗಳಾಗ್ತಾರೆ. ದೀಪಾವಳಿ ಆದಮೇಲೆ ಭಗಿನಿ ಪೂಜಾ, ಯಮದ್ವಿತೀಯ, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಆಗಿದೆ. ಊರ್ಜೆಯ ವ್ರತಂ ಅಂತ ಹೇಳಿದ್ರಿಂದ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಮಾಡಬೇಕಾದ ವ್ರತಗಳು ಯಾವುದು ಅಂದರೆ ವಿಷ್ಣು ಗೌರಿ ವ್ರತ ಅಂತಿದೆ. ಗೌರ ಅಂತ ಅನಿಸಿದಂಥ ಲಕ್ಷ್ಮೀ ದೇವಿಯನ್ನು ವಿಷ್ಣುವಿನ ಸಮೇತನಾಗಿ ಪೂಜೆ ಮಾಡೋದು ಪದ್ಧತಿ ಇದೆ. ಅದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸ. ಜಯಾವ್ರತ ಅಂತ ಮತ್ತೊಂದು ವ್ರತ ಇದೆ. ಅದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ. ಜಯ ಅಂದ್ರೂ ಕೂಡ ಲಕ್ಷ್ಮೀ ದೇವಿಯೇ ಕರೆಸ್ಕೋತಾಳೆ. ಮಹಾಷಷ್ಠಿ ಅಂತಿದೆ. ಅದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿವಸ. ಶಾಖ ಸಪ್ತಮಿ ಅಂತಿದೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿವಸ. ತರಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಭಗವಂತನಿಗೆ ನಿವೇದನೆ ಮಾಡೋದಿದೆ. ಗೋಪಾಷ್ಟಮಿ ಅಂತ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಗೋಪಾಷ್ಟಮಿ. ಅದು ಅಕ್ಷಯ ನವಮಿ ಅಂತ ಕಾರ್ತಿಕ ಶುಕ್ಲ ಪಕ್ಷದ ನವಮಿ ದಿವಸ. ಅದು ಆರೋಗ್ಯ ನವಮಿ ಅಂತ ಅದನ್ನು ಕರೀತಾರೆ. ಮಥುರಾ ನಗರದ ಪ್ರದಕ್ಷಿಣೆ ಮಾಡ್ತಾರಂತೆ ಇದೇ ಕಾರ್ತಿಕ ಮಾಸದಲ್ಲಿ. ಅದು ಕೂಡ ಬಹಳ ವಿಶಿಷ್ಟವಾದ್ದು ಆ ಕಾಲಕ್ಕೆ. ಕೂಷ್ಮಾಂಡ ದಾನ ಕಾರ್ತಿಕ ಶುಕ್ಲ ಪಕ್ಷದ ನವಮಿ ದಿವಸ. ಅದು ಕೂಡ ರಥಸಪ್ತಮಿಯಂತೆ ಪರ್ವಕಾಲ, ಹಾಗಾಗಿ ಬೂದುಗುಂಬಳ ಕಾಯಿಯನ್ನು ದಾನ ಮಾಡಬೇಕು. ತುಳಸಿ ವ್ರತ, ತುಳಸಿ ತ್ರಿರಾತ್ರ ವ್ರತ ಅಂತ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ನವಮಿ, ದಶಮಿ, ಏಕಾದಶಿ ಈ 3 ದಿವಸಗಳು ತುಳಸಿ ತ್ರಿರಾತ್ರ ವ್ರತ ಅಂತ ಕರೆಸ್ಕೋತವೆ. ಜಿತೇಂದ್ರಿಯನಾಗಿದ್ದು ತುಳಸಿ ವನದಲ್ಲೇ ಮಲಗಬೇಕಂತೆ. ಅಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು. ಸಾರ್ವಭೌಮ ವ್ರತ ಅಂತ ಮತ್ತೊಂದಿದೆ. ಕಾರ್ತಿಕ ಶುಕ್ಲ ಪಕ್ಷದ ದಶಮಿ ದಿವಸ ಒಂದೇ ಹೊತ್ತು ಊಟ ಮಾಡಿ ಮನೆಯ ಸುತ್ತಮುತ್ತಲು ಅಥವಾ ಮನೆಯ ಹೊರಭಾಗದ ಅಂಗಳದಲ್ಲಿ ಮಂಡಲವನ್ನು ಮಾಡಿ ಅಲ್ಲಿ ಅಪ್ಪಗಳಿಂದ ಬಲಿದಾನ ಮಾಡಬೇಕಂತ. ಅದನ್ನು ಮಾಡಿದವನು ಸಾರ್ವಭೌಮನಾಗ್ತಾನೆ, ಚಕ್ರವರ್ತಿ ಆಗ್ತಾನೆ. ಕಾರ್ತಿಕ ಶುಕ್ಲ ಏಕಾದಶಿ ದಿವಸ
ದೀಪವ್ರತ ಅಂತ ದೀಪವ್ರತವನ್ನು ಮಾಡುವ ವರ್ಣನೆ ಇದೆ. ಅದು ಬ್ರಹ್ಮಹತ್ಯೆ, ಗೋಹತ್ಯೆ, ಮಿತ್ರಹತ್ಯೆ ಮೊದಲಾದ ದೋಷಗಳಿಗೆ ಪರಿಹಾರಕ. ಕಾರ್ತಿಕ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಬೋಧಿನಿ ಏಕಾದಶಿ ಅಂತ ಕರೀತಾರೆ. ಅದು ಕೂಡ ವಿಶಿಷ್ಟವಾದದ್ದೇ. ಭೀಷ್ಮ ಪಂಚಕ ವ್ರತವನ್ನು ಕಾರ್ತಿಕ ಮಾಸದಲ್ಲಿ ಮಾಡುವುದು ಬಹಳ ವಿಶಿಷ್ಟ. ಹೀಗೆ ನಾನಾ ಥರದ ವ್ರತಗಳನ್ನು ಆ ಸಂದರ್ಭದಲ್ಲಿ ಮಾಡುವಂಥದ್ದು ಕಾರ್ತಿಕ ಮಾಸದ ವರ್ಣನೆ ಇದೆ. ಊರ್ಜ ವ್ರತಂ ಅಂತ ಬಂದಿದ್ದರಿಂದ ಅದನ್ನು ಹೇಳಬೇಕಾಯ್ತು. ಮಧವು ದೋಲ, ಮಧು ಅಂದರೆ ಚೈತ್ರ ಮಾಸ. ಆ ಚೈತ್ರ ಮಾಸದಲ್ಲಿ ದೋಲ ಅಂದರೆ ತೊಟ್ಟಿಲನ್ನು ಸಿದ್ಧ ಮಾಡಿಕೊಂಡು ಅದರಲ್ಲಿ ಭಗವಂತನನ್ನು ಭಗವತಿಯನ್ನು ಇಬ್ಬರನ್ನು ಸ್ಥಾಪನೆ ಮಾಡಿ ಅವರಿಗೆ ಪೂಜೆ ಸಲ್ಲಿಸಬೇಕು. ಅದು ಬಹಳ ಶ್ರೇಷ್ಠ ಪುಣ್ಯದಾಯಕ. ಚೈತ್ರ ಮಾಸದ ಕರ್ತವ್ಯಗಳಲ್ಲಿ, ವಸಂತ ಋತುವಿನ ಕರ್ತವ್ಯಗಳಲ್ಲಿ ದೋಲಾರೂಢ ಭಗವದ್ ದರ್ಶನ ಅಂತ ಈಗೆಲ್ಲ ಮಹತ್ವ ಹೇಳ್ತಾರೆ. ದೋಲಾರೂಢನಾದಂತಹ ತೊಟ್ಟಿಲಿನಲ್ಲಿ ಕುಳಿತಂತಹ ಭಗವಂತನನ್ನು ನೋಡಿದವರು ಸಾವಿರಾರು ಪಾಪಗಳಿಂದ ಮುಕ್ತರಾಗ್ತಾರೆ. ಹೀಗೆ ಮಧವು ದೋಲ, ಮಧು ಅಂದರೆ ವಸಂತ ಋತು, ಮಾಧವ ಅಂದರೆ ಗ್ರೀಷ್ಮ ಋತು, ಶ್ರಾವಣೆ ತಂತು ಪೂಜನಂ. ಮುಂದೆ ಶ್ರಾವಣ ಮಾಸ ಏನು ಬರ್ತದೆ ಅದರಲ್ಲಿ ತಂತು ಪೂಜೆ ಮಾಡಬೇಕು. ಜನಿವಾರಕ್ಕೆ ಪೂಜೆ ಇತ್ಯಾದಿಗಳನ್ನು ಮಾಡಿ ಧಾರಣೆ ಮಾಡಬೇಕು. ಚೈತ್ರೇಚ ದಮನಾರೋಪಂ, ವಸಂತ ಋತುವಿನಲ್ಲಿ ಚೈತ್ರ ಮಾಸದಲ್ಲಿ ದಮನವನ್ನು ಆರೋಪಣ ಮಾಡಬೇಕು ಅಂತ ಬಂತು ಈ ಹಿಂದೆ. ಚೈತ್ರ ಮಾಸದ ಶುಕ್ಲ ದ್ವಾದಶಿ ದಿವಸ ಕೂಡ ದಮನೋತ್ಸವ ಮಾಡೋದಿದೆ ಅಂತ ಬಂದಿತ್ತು. ಆ ದಮನ ಅಂದರೆ ಏನು ಅಂತ ಹೇಳೋದಂತ ಉಳಿದಿತ್ತು. ದಮನ ಅಂದರೆ ಹಿಂದೊಂದು ಬಾರಿ ಬಂದಿತ್ತು ದವನ, ಈ ಮರುಗ ದವನ ಅಂತಿದೆಲ್ಲ, ಆ ದವನವೇ ಈ ದಮನ. ಅದನ್ನು ಆರೋಪಣೆ ಮಾಡಬೇಕು ಎಲ್ಲ ದೇವತೆಗಳಿಗೂ. ಆಯಾ ತಿಥಿಯು ಯಾವ್ಯಾವ ದೇವತೆಗಳಿಗೆ ವಿಶಿಷ್ಟ ಅಂತ ಕರೆಸ್ಕೋತದೋ ಆ ಎಲ್ಲ ದೇವತೆಗಳಿಗೆ ದವನವನ್ನು ಏರಿಸೋದ್ರ ಮೂಲಕ ಪೂಜೆ ಮಾಡಬೇಕು. ತೃತೀಯಾಂ ಗಜೇದೇವಿಯಂ ಶಂಕರೇಣ ಸಮನ್ವಿತಾಂ ತೃಗ್ಗಂಧ ದೀಪ ಧೂಪೈಶ್ಚ ದಮನೇನ ವಿಶೇಷತಃ. ಇದೆಲ್ಲ ಚೈತ್ರಾದಿ ಮಾಸ ಕರ್ತವ್ಯಗಳು ಅನ್ನುವ ಪುಸ್ತಕದಿಂದ ಆಯ್ದದ್ದು. ತೃತೀಯ ದಿವಸ ಶಿವಪಾರ್ವತಿಯರನ್ನ ದಮನದ ಮೂಲಕ ಪೂಜೆ ಮಾಡಬೇಕು, ಆ ದಮನವನ್ನು ಏರಿಸಿ. ಪೂರ್ಣಿಮಾ ಸರ್ವದೇವಾನಾಂ ಶ್ರೇಷ್ಠ ದಮನ ಕಾರ್ಪಣೆ. ಹುಣ್ಣಿಮೆ ದಿವಸ, ಚೈತ್ರ ಮಾಸದ ಹುಣ್ಣಿಮೆ ದಿವಸ ಎಲ್ಲ ದೇವತೆಗಳನ್ನು ದಮನದಿಂದ ಪೂಜಿಸುವುದು ಕೂಡ ಬಹಳ ಶ್ರೇಷ್ಠ ಫಲದಾಯಕ. ಚತುರ್ಥಿ ದಿವಸ ಗಣೇಶೇ ಕಾರಯತ್ ಪೂಜಾಂ ಲಡ್ಡುಕಾದಿವಿ ರಾಧರಾತ್. ಚತುರ್ಥ್ಯಾಂ ವಿಘ್ನನಾಶಾಯ ಸರ್ವಕಾಮ ಸಮೃದ್ಧಯೇ. ಹೀಗೆ ಪಂಚಮಿ ದಿವಸ, ಚತುರ್ಥಿ ದಿವಸ ದಮನ ಪೂಜೆಯನ್ನು ಮಾಡಿ ನಾಗಾದಿ ದೇವತೆಗಳಿಗೆ ನಾಗ ಮೊದಲಾದ ದೇವತೆಗಳನ್ನು ದಮನದ ಮೂಲಕ ಅರ್ಚನೆ ಮಾಡಬೇಕು. ಷಷ್ಠಿ ದಿವಸ ಸುಬ್ರಹ್ಮಣ್ಯನ ಪೂಜೆಯನ್ನು ದಮನೇನ ವಿಶೇಷೇಣ ಸುಖ ಸೌಭಾಗ್ಯ ಮಾಪ್ನುಯಾತ್. ಸಪ್ತಮಿ ದಿವಸ ಸೂರ್ಯನ ಪೂಜೆಯನ್ನು ದಮನವನ್ನು ಪೂಜಾಂ ದಮನ ಕಾದಿಬಿಹಿ, ದಮನ ಮೊದಲಾದ ಪುಷ್ಪಗಳನ್ನು ಏರಿಸಿ ಮಾಡಬೇಕು. ಅಶೋಕ ಅನ್ನುವಂಥ ಹೂವಿನ ಮೊಗ್ಗು, ಅದರ ಎಲೆಗಳನ್ನು ಸೇವನೆ ಮಾಡಬೇಕು ಅಂತ ಇಲ್ಲಿ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಅದನ್ನು ಈ ಚೈತ್ರಾದಿ ಮಾಸ ಕರ್ತವ್ಯಗಳಿಗೂ ಕೂಡ ಸೇರಿಸ್ತಾರೆ. ಅಶೋಕ ಕಲಿಕಾಶ್ಚ ಅಷ್ಟೌ ಏ ಪಿಬಂತಿ ಪುನರ್ವಸವು. ಪುನರ್ವಸ ನಕ್ಷತ್ರ ಇದ್ದಾಗ ಅಶೋಕ ವೃಕ್ಷದ 8 ಎಲೆಗಳ ರಸವನ್ನು ಪ್ರಾಶನ ಮಾಡಿದರೆ ಎಲ್ಲ ಥರದ ಪಾಪಗಳನ್ನು, ದುಃಖಗಳನ್ನು ಆತ ಕಳ್ಕೊತಾನಂತೆ. ಹೀಗಿದು ಎಲ್ಲ ದೇವತೆಗಳಿಗೆ, ವಿಶೇಷವಾಗಿ ರಾಮನ ಪೂಜೆಗೂ ಕೂಡ ದಮನಾದಿಗಳನ್ನು ಉಪಯೋಗ ಮಾಡೋದು ಮಹತ್ವದ್ದಾಗಿದೆ. ಅದಕ್ಕಾಗಿ ದಮನಾರೂಪಂ ಅಕುರ್ವಾಣ ವ್ರಜತಿ ಅಧಃ, ಮಾಡದೇ ಇದ್ದರೆ ಆತ ಅಧಃಪತನ ಹೊಂದುತ್ತಾನೆ ಅಂತ ಆ ಶ್ಲೋಕದ ಅರ್ಥ. ಕಥೆ, ಇದರಲ್ಲಿ ವಿಶೇಷವಾಗಿ ಕಥೆಗಳೇನಿಲ್ಲ ಈ ಪುಸ್ತಕದೊಳಗೆ. ಆಯಾ ಮಾಸದಲ್ಲಿ ಮಾಡಬೇಕಾದಂಥ ಕರ್ತವ್ಯಗಳು. ಮುಂದೆ ಆನಂದ ರಾಮಾಯಣದ ಮನೋಹರ ಕಾಂಡದ 10ನೇ ಸರ್ಗ. ಅಯೋಧ್ಯ ನಗರದಲ್ಲಿ ಆ ಚೈತ್ರ ಮಾಸದ ಮಹಿಮೆ, ಚೈತ್ರ ಮಾಸದ ಸ್ನಾನ ಇತ್ಯಾದಿಗಳ ವರ್ಣನೆಯಲ್ಲಿ ಕೇಳ್ತೀವಿ.
ಗುರುಗಳು ಹೇಳಿದರು, ಏನೇನು ಪ್ರಶ್ನೆಗಳನ್ನ ಹಿಂದೆ ಕೇಳಿದೆಯೋ ರಾಮನ ಬಗ್ಗೆ ಅದೆಲ್ಲದರ ಬಗ್ಗೆ ನಾನು ನಿಮಗೆ ವಿವರಣೆ ಮಾಡಿದೆ. ಮತ್ತಷ್ಟು ವಿಶೇಷ ಸಂಗತಿಗಳನ್ನು ಏನಾದರೂ ಕೇಳಬೇಕು ಅಂತ ಅಪೇಕ್ಷೆ ಇದ್ದರೆ ಅದನ್ನು ಕೇಳು, ನಾನು ಹೇಳ್ತೇನೆ ಅಂದ್ರೆ ಅವರು. ಗುರೋತ್ವಯ ಅಯೋಧ್ಯಾಯಾಮ್ ಚೈತ್ರಮಾಸ ಫಲಂ ಮಹತ್ ಪ್ರೋಕ್ತಂ ತದ್ವಿಸ್ತರೇಣ ಅದ್ಯ ಕಥೆಯಸ್ವ. ಅಯೋಧ್ಯಾದಲ್ಲಿ ಚೈತ್ರ ಮಾಸದಲ್ಲಿ ಸರಿಯೂ ಸ್ನಾನ ಬಹಳ ಮಹತ್ವದ್ದು ಅಂತ ಹೇಳಿದ್ರಿ, ಅದನ್ನಷ್ಟು ವಿವರವಾಗಿ ಹೇಳಿ, ನನಗೆ ಕೇಳಬೇಕು ಅಂತ ಅಪೇಕ್ಷೆ ಇದೆ. ಅವಾಗ ಗುರುಗಳು ಹೇಳಿದರು, ಮಾಸಾನ ಪ್ರಥಮೋ ಮಾಸ ಚೈತ್ರ ಮಾಸ ಪ್ರಕೀರ್ತ್ಯತೆ. ಎಲ್ಲ ಮಾಸಗಳಲ್ಲಿ ಚೈತ್ರ ಮಾಸ ಬಹಳ ವಿಶಿಷ್ಟವಾದದ್ದು. ಎಲ್ಲ ಜೀವಿಗಳಿಗೆ ತಾಯಿ ಹೇಗೋ ಹಾಗೆ ಎಲ್ಲ ಮಾಸಗಳಲ್ಲಿ ಚೈತ್ರ ಮಾಸ. ದಾನ ಯಜ್ಞ ವ್ರತ ಸಮಹ, ಅದು ದಾನ ಯಜ್ಞ ವ್ರತ ಇತ್ಯಾದಿಗಳನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಸರ್ವ ಪಾಪ ಪ್ರಣಾಶನ. ವಿದ್ಯಾನಾಂ ವೇದ ವಿದ್ಯೇವ ಮಂತ್ರಾಣಾಂ ಪ್ರಣವೋ ಯಥಾ. ವಿದ್ಯೆಗಳಲ್ಲಿ ವೇದ ಮುಖ್ಯ, ಎಲ್ಲ ಮಂತ್ರಗಳಲ್ಲಿ ಓಂಕಾರ ಅನ್ನುವಂಥ ಮಂತ್ರ ಬಹಳ ಮುಖ್ಯವಾದದ್ದು. ಎಲ್ಲ ವೃಕ್ಷಗಳಲ್ಲಿ ಕಲ್ಪವೃಕ್ಷ ಬಹಳ ಮುಖ್ಯವಾದದ್ದು, ಮತ್ತು ಎಲ್ಲ ಧೇನುಗಳಲ್ಲಿ ಕಾಮಧೇನು ಬಹಳ ಮುಖ್ಯವಾದದ್ದು. ಎಲ್ಲ ನಾಗಗಳಲ್ಲಿ ಶೇಷ ಮುಖ್ಯ, ಪಕ್ಷಿಗಳಲ್ಲಿ ಗರುಡ ಮುಖ್ಯ, ದೇವತೆಗಳಲ್ಲಿ ವಿಷ್ಣು ಮುಖ್ಯ. ಪ್ರಾಣವತ್ ಪ್ರಿಯ ವಸ್ತೂನಾಂ ಭಾರ್ಯೇವ ಸುಹೃದಾಂ ಯಥಾ. ಎಲ್ಲ ಜೀವಿಗಳಿಗೂ ತಮ್ಮ ತಮ್ಮ ಪ್ರಾಣ ಅಂದರೆ ಬಹಳ ಅಪೇಕ್ಷಿತ. ಭಾರ್ಯೇವ ಸುಹೃದಾಂ ಯಥಾ. ನಿಮಗೆ ಮಿತ್ರರು 100 ಮಂದಿ ಇರ್ಬೋದು, ಆದರೆ ಭಾರ್ಯ ಅನ್ನೋ ಮಿತ್ರವೇ ಮಿತ್ರ. ಅದು ಎಲ್ಲ ಹೆಂಡತಿ ಅನ್ನುವ ಮಿತ್ರ ಉಳಿದೆಲ್ಲ ಮಿತ್ರಗಳಿಗಿಂತ ಶ್ರೇಷ್ಠವಾದ ನಮ್ಮ ಮಹತ್ವವನ್ನು ಪಡ್ಕೊಂಡಿರುವಂಥ ಮಿತ್ರ ಅದು. ನದಿಗಳಲ್ಲಿ ಗಂಗಾ ನದಿ, ತೇಜಸ್ಸುಗಳಲ್ಲಿ ಅಗ್ನಿಗಳಲ್ಲಿ ಸೂರ್ಯ ಮುಖ್ಯ, ಆಯುಧಗಳಲ್ಲಿ ವಜ್ರಾಯುಧ ಮುಖ್ಯ, ಮತ್ತು ಲೋಹಗಳಲ್ಲಿ ಬಂಗಾರ ಮುಖ್ಯ. ವೈಷ್ಣವಾನಾಂ ಯಥಾ ರುದ್ರ ರತ್ನಾನಾಂ ಕೌಸ್ತುಭೋ ಯಥಾ. ರತ್ನಗಳಲ್ಲಿ ಕೌಸ್ತುಭ ಮುಖ್ಯ, ಪುಷ್ಪಗಳಲ್ಲಿ ಪದ್ಮ ಮುಖ್ಯ, ಸರೋವರಗಳಲ್ಲಿ ಮಾನಸ ಸರೋವರ ಬಹಳ ಮುಖ್ಯವಾದದ್ದು. ಅದರಂತೆ ಚೈತ್ರ ಮಾಸ ಎಲ್ಲ ಮಾಸಗಳಲ್ಲೂ ಬಹಳ ಮಹತ್ವದ್ದು. ಭಗವಂತನಿಗೆ ಪ್ರೀತಿಕರವಾದಂಥ ಇಂಥ ಮಾಸ ಮತ್ತೊಂದು ಯಾವುದೂ ಇಲ್ಲ. ಚೈತ್ರ ಸ್ನಾನದಲ್ಲಿ ಅರುಣೋದಯಕ್ಕಿಂತ ಮುಂಚೆ ಮೀನ ಲಗ್ನದಲ್ಲಿ ಲಕ್ಷ್ಮೀ ಸಹಾಯನಾದಂಥ ಲಕ್ಷ್ಮೀ ಸಮೇತನಾದ ಭಗವಂತನನ್ನು ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮೀ ಸಹಾಯೋ ಭಗವಾನ್ ಪ್ರೀತಿ ತಸ್ಮಿನ್ ಕರೋತ್ಯಲಂ ಜಂತೂನಾಂ ಪ್ರೀಣನಂ ಯದ್ವತ್ ಅನ್ನೇನೈವ ಹಿ ಜಾಯತೆ ತದ್ವಚ್ಚೈತ್ರೇ ಚ ಸ್ನಾನೇನ ವಿಷ್ಣು ಪ್ರೀಣಾತ್ ಸಂಶಯ. ಎಲ್ಲರಿಗೂ ಪ್ರೀತಿ ಮುಖ್ಯವಾದ ಯಾವುದೊಂದು ಅನ್ನದಿಂದ. ಬೇಕಾದಷ್ಟು ವಜ್ರ ಆಭರಣ ವಸ್ತ್ರ ಇತ್ಯಾದಿಗಳನ್ನು ಕೊಟ್ಟರು ಅನ್ನ ಇಲ್ಲದೆ ಇದ್ದರೆ ಸಂತೃಪ್ತಿ ಆಗೋದಿಲ್ಲ. ಅದರಂತೆ ವಿಷ್ಣು ಸ್ನಾನದಿಂದ ಸಂತೃಪ್ತನಾಗ್ತಾನೆ. ಯಹ ಚೈತ್ರ ಸ್ನಾನ ನಿರತಾನ್ ಜನಾನ್ ದೃಷ್ಟ್ವಾ ಅನುಮೋದತೆ ತಾವತಾಪಿ ವಿಮುಕ್ತಾಗ ವಿಷ್ಣುಲೋಕೆ ಮಹೀಯತೆ. ನಿಮಗೊಂದು ವೇಳೆ ಚೈತ್ರ ಮಾಸ ಸ್ನಾನ ಮಾಡಲಿಕ್ಕಾಗದೇ ಇರಬಹುದು, ಮತ್ತಾರಾದರೂ ಚೈತ್ರ ಸ್ನಾನ ಮಾಡ್ತಿದ್ರೆ ಆಯ್ತು ಮಾಡಿ, ನೀವಾದರೂ ಮಾಡಿ ಅಂತ ಅನ್ಬೇಕು ಅವರಿಗೆ. ಹಾಗೆ ಮಾಡಿದ್ರು ಎಲ್ಲ ಪಾಪಗಳನ್ನು ಕಳ್ಕೊಳ್ತೀವಿ. ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆದರೆ ಬಹಳ ಸಂತೋಷದ್ದು. ಕುರಿಯಾ ಸಂಕಲ್ಪ ಮಾತ್ರಕಂ. ಸ್ನಾನ ಮಾಡ್ಲಿಕ್ಕಾಗದೇ ಇದ್ರೆ ಮಾಡ್ತೀನಿ ಸಂಕಲ್ಪ ಆದರೂ ಮಾಡಬೇಕು. ಆತನು 100 ಯಜ್ಞ ಮಾಡಿದ ಫಲವನ್ನು ಪಡ್ಕೊಳ್ತಾನೆ. ಯೋಗಚ್ಛೇ ಧನುರಾಯಾಮಂ ಸಾತುಂ ಮೀನಗತೆ ರವೌ ಸರ್ವಬಂಧ ವಿನಿರ್ಮುಕ್ತ ವಿಷ್ಣು ಸಾಯುಜ್ಯಮಾಪ್ನುಯಾತ್. ಮೀನದಲ್ಲಿ ಆ ಸೂರ್ಯ ಇದ್ದಾಗ ಅಲ್ಲಿ ಹೋಗಿ ಆ ಸ್ನಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟವನು ವಿಷ್ಣುವಿನ ಸಾಯುಜ್ಯವನ್ನು ಪಡ್ಕೊಳ್ತಾನೆ, ಭಗವಂತನ ಸನ್ನಿಧಾನವನ್ನು ಹೊಂದುತ್ತಾನೆ. ನದಿ ತನಕ ಹೋಗಬೇಕು ಅಂತ ಪ್ರಯತ್ನ ಪಡ್ತೀರಿ, ಪೂರ್ಣವಾಗಿ ನದಿ ತನಕ ಹೋಗಲಿಕ್ಕೆ ಆಗದೆ ಇರಬಹುದು. ನದಿ ತನಕ ಹೊರಟಿದ್ದೇನೆ ಅಂತ ಆಲೋಚನೆ ಮಾಡಿ ಒಂದು ಧನಸ್ಸಿನಷ್ಟು ಪ್ರಯಾಣ ಮಾಡಬೇಕು, ಮರಳಿ ಬರಬೇಕು. ಅಷ್ಟು ಮಾಡಿದರೂ ಸಾಕು. ಹೊರಟಿದ್ದು ನದಿ ಕಡೆ ಆದ್ದರಿಂದ ಅಷ್ಟರಿಂದ ಬೇಕಾದಷ್ಟು ಪುಣ್ಯ ಇದೆ. ಯೋಗಕ್ಕೆ ಧನುರಾಯಾಮ. 3 ಲೋಕದಲ್ಲಿ ಯಾವ್ಯಾವ ತೀರ್ಥಗಳಿವೆ, ಬ್ರಹ್ಮಾಂಡದಲ್ಲಿ ಯಾವ್ಯಾವ ಕ್ಷೇತ್ರ ನದಿಗಳಿವೆ, ಅವೆಲ್ಲ ಬಾಹ್ಯ ಜಲದಲ್ಲಿರ್ತಾವೆ, ಹೊರಗಿನ ಜಲ. ಅದಕ್ಕಾಗಿ ಮನೆಯ ನೀರನ್ನು ಬಿಟ್ಟು ಹೊರಗೆ ಸ್ನಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಬಾವಿ ನೀರು, ಕೆರೆಗಳ ನೀರು, ನದಿಗಳ ನೀರು ಇತ್ಯಾದಿ. ತಾವಲ್ಲಿಖಂತಿ ಪಾಪಾನಿ ಗರ್ಜಂತಿ ಯಮಶಾಸನೆ ಯಾವನ್ನ ಕೃತೆ ಜಂತು ಸ್ನಾನಂ ಚೈತ್ರ ಜಲಾಶಯೇ. ಚೈತ್ರ ಮಾಸದಲ್ಲಿ ನೀವು ಸ್ನಾನ ಮಾಡಿದರೆ ಸಾಕು, ಎಲ್ಲ ಪಾಪಗಳನ್ನು
ಕಳ್ಕೊತೀರಿ. ಪಾಪಗಳು ತಮ್ಮ ಅಟ್ಟಹಾಸವನ್ನು ಅಲ್ಲಿ ನಿಲ್ಲಿಸ್ತವೆ. ಬಹಿರ್ಜಲಂ ಸಮಾಶ್ರಿತ ಸದಾ ಸನ್ನಿಹಿತಾ ಶಿಶೋ ತೀರ್ಥಾದಿ ದೇವತಾ, ಎಲ್ಲ ದೇವತೆಗಳು ಹೊರಗಿನ ನೀರನ್ನು ಅವಲಂಬಿಸಿಕೊಂಡು ನಿಂತಿರ್ತಾರೆ. ಅದಕ್ಕಾಗಿ ಆ ನೀರು ಎಲ್ಲಿ ನೈಸರ್ಗಿಕವಾಗಿರ್ತದೋ ಅಲ್ಲಿ ಸ್ನಾನ ಮಾಡೋದು ಉಚಿತ. ಸೂರ್ಯೋದಯಂ ಸಮಾರಭ್ಯ ಯಾವತ್ ಷಟ್ ಘಟಿಕಾವಧಿ, ಸೂರ್ಯೋದಯಕ್ಕಿಂತ ಮೊದಲು 6 ಗಂಟೆಗಳ ಸಮಯ, ಅಂದರೆ ಸುಮಾರು 2.5 ಗಂಟೆಗಳ ಕಾಲ. ಒಂದು ಘಟಿಕ ಅಂದರೆ 24 ನಿಮಿಷದ ಕಾಲ, 6 ಘಟಿಕ ಅಂದರೆ ಸುಮಾರು 2.5 ಗಂಟೆಗಳ ಕಾಲ ಸೂರ್ಯೋದಯಕ್ಕಿಂತ ಮೊದಲು. 6:30ಗೆ ಸೂರ್ಯೋದಯ ಆದರೆ ಸುಮಾರು 4 ಗಂಟೆಯಿಂದ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಅಲ್ಲಿಂದಲೇ ಸ್ನಾನದ ಚಟುವಟಿಕೆ ಪ್ರಾರಂಭ. ವಿಷ್ಣುವಿನ ಆಜ್ಞೆಗನುಸಾರವಾಗಿ ಎಲ್ಲ ದೇವತೆಗಳು ಅಲ್ಲಿರ್ತಾರೆ. ನೀವು ಹೋಗಿ ಸ್ನಾನ ಮಾಡಿದರೆ ಸಂತೋಷಪಟ್ಟು ಹರಸ್ತಾರೆ. ಸ್ನಾನ ಮಾಡದೇ ಇದ್ದರೆ ಶಾಪಂ ತತ್ವ ಸುಧಾರಣಂ ಸ್ವಸ್ಥಾನಂ ಗಚ್ಚಂತಿ. ಸ್ನಾನ ಮಾಡದೆ ಮನೆಯಲ್ಲಿ ಹಾಗೆ ಮಲ್ಕೊಂಡಿದ್ರೆ ಶಾಪ ಕೊಟ್ಟು ತಮ್ಮ ಲೋಕಗಳಿಗೆ ಹೊರಟೋಗ್ತಾರೆ. ನಚ ವೇದ ಸಮಂ ಶಾಸ್ತ್ರಂ ನ ತೀರ್ಥಂ ಗಂಗಯಾ ಸಮಂ ನಹಿ ಚೈತ್ರ ಸಮೋ ಮಾಸಃ ನ ಕೃತೇನ ಸಮಂ ಯುಗಂ ನ ಜಲೇನ ಸಮಂ ದಾನಂ. ನೀರಿನ ದಾನ ಬಹಳ ಮುಖ್ಯವಾದ ಎಲ್ಲ ದಾನಕ್ಕಿಂತ. ನ ಸುಖಂ ಭಾರ್ಯೆಯ ಸಮಂ. ಉಳಿದಿದ್ದೆಲ್ಲ ಸುಖ ಇದ್ರೂ ದಾಂಪತ್ಯ ಸುಖ ಇಲ್ಲದೆ ಇದ್ದರೆ ಆ ಸುಖಕ್ಕೆ ಯಾವತ್ತೂ ಕೂಡ ಕೊರತೆ. ನಹಿ ಚೈತ್ರ ಸಮಂ ಲೋಕೆ ಪವಿತ್ರಂ ಕವಯೋ ವಿದುಹು. ಅದಕ್ಕಾಗಿ ಚೈತ್ರ ಮಾಸ ಶೇಷಶಾಹಿಯಾದ ಭಗವಂತನಿಗೆ ಇದು ಬಹಳ ಪ್ರೀತಿಕರವಾದದ್ದು. ಅವೃತೇನ ನೈವೇದ್ಯಸ್ತು ಚಾಂಡಾಲಸ್ಯ ಸಜಾಯತೆ. ಆ ಚೈತ್ರ ಮಾಸವನ್ನು ಪೂರ್ಣ ಯಾವುದೇ ವ್ರತ ಮಾಡಲಾರದೆ ವ್ಯರ್ಥವಾಗಿ ಕಳೆದ್ರೆ ಮುಂದಿನ ಜನ್ಮದಲ್ಲಿ ನೀಚನಾಗಿ ಹುಟ್ಟುತ್ತಾನೆ. ಒಳ್ಳೆ ಮನೆಯನ್ನು ಕಟ್ಟಿದ್ದೀರಿ, ಬೇಕಾಷ್ಟು ಖರ್ಚು ಮಾಡಿದ್ದೀರಿ, ಪರಿಚ್ಛೇದಗಳಿಲ್ಲ ಮನೆಯಲ್ಲಿ, ಇರಬೇಕಾದಂಥ ಪೀಠೋಪಕರಣಗಳು ಪಾತ್ರೆ ಪಡಕಗಳು ಇಲ್ಲದೇ ಇದ್ದರೆ ಆ ಮನೆಗೆ ಯಾವುದೇ ರೀತಿಯಾದ ಸೊಬಗಿರೋದಿಲ್ಲ. ಯಥೈವ ಕನ್ಯಾ ಸಕಲೈರ್ಸ್ತು ಲಕ್ಷಣೈರ್ಯುಕ್ತಾಪಿ ಜೀವತ್ಪತಿ ಲಕ್ಷಣೋಜ್ಜಿತ. ಕನ್ಯಾ ಒಬ್ಬಳಾಗಿದ್ದಾಳೆ, ಎಲ್ಲ ಲಕ್ಷಣಗಳ ಸಂಪನ್ನಳಾಗಿದ್ದಾಳೆ, ಸುಂದರಿಯಾಗಿದ್ದಾಳೆ. ಆದರೆ ಪತಿಯನ್ನು ಕಳ್ಕೊಂಡಿದ್ದಾಳೆ ಅಥವಾ ಇನ್ನೂ ಪತಿಯನ್ನು ಮಾಡ್ಕೊಂಡಿಲ್ಲ, ಮದುವೆ ಮಾಡ್ಕೊಂಡಿಲ್ಲ. ಅಂಥವಳು ಅಪೂರ್ಣಳು ಅಂತ ಅನಿಸ್ಕೋತಾಳೆ. ಎಲ್ಲ ಥರದ ತರಕಾರಿಗಳಿಂದ ತಯಾರು ಮಾಡಿದಂಥ ಪದಾರ್ಥಗಳು ಅದಕ್ಕೆ ಲವಣ ಇಲ್ಲದೆ ಇದ್ದರೆ ಎಷ್ಟೇ ಉಳಿದ ವಸ್ತುಗಳನ್ನು ಅದಕ್ಕೆ ಹಾಕಿದ್ರೂ ಕೂಡ ಅದಕ್ಕೆ ರುಚಿ ಇಲ್ಲ. ಯಥಾ ಲಲಾಮೈಶ್ಚ ವಿನಾ ಸಭಾ ತೈಹಿ ವಸ್ತ್ರೇಣ ಹೀನ ಲಲನಾಚ ಶಿಷ್ಯ. ದೊಡ್ಡ ಸಭೆಯನ್ನು ಕರೆದಿದ್ದೀರಿ ಯಾವುದೋ ವಿಶೇಷ ವಿಚಾರವನ್ನು ಮಾಡಲಿಕ್ಕೆ, ಇಲ್ಲಿ ಪಂಡಿತರು ಅಂತನವರು ಇಲ್ಲದೇ ಇದ್ದರೆ, ಹಿರಿಯರು ಇಲ್ಲದೇ ಇದ್ದರೆ ಆ ಸಭೆ ವ್ಯರ್ಥ. ವಸ್ತ್ರ ಅಂತೂ ಮುಖ್ಯವಾದ ಅಲಂಕಾರ. ಉಳಿದೆಲ್ಲ ಬಂಗಾರ ಬೆಳ್ಳಿ ಮೊದಲಾದ ಆಭರಣಗಳ ಜೊತೆಗೆ ವಸ್ತ್ರ ಅಲಂಕಾರ ಬಹಳ ಮುಖ್ಯವಾಗುತ್ತೆ, ಸ್ತ್ರೀಗೆ ಪುರುಷರಿಗೆ ಇಬ್ಬರಿಗೂ ಕೂಡ. ಅದರಂತೆ ಎಲ್ಲ ಮಾಸಗಳಲ್ಲಿಯೂ ಕೂಡ ಏನೇನು ಧರ್ಮವನ್ನು ಮಾಡಿದರೂ ಕೂಡ ಚೈತ್ರ ಮಾಸದಲ್ಲಿ ಮಾಡತಕ್ಕಂಥ ಧರ್ಮಗಳನ್ನು ತಪ್ಪಿಸಬಾರದು. ಮಾಡಿದರೆ ಆತ ವ್ಯರ್ಥವಾದ ಬಾಳನ್ನು ಬಾಳ್ತಾನೆ. ಚೈತ್ರ ಮಾಸದ ಯಾವ ಧರ್ಮಗಳಿದೆ ಅದಕ್ಕಾಗಿ ಅದನ್ನು ಪ್ರಯತ್ನ ಮಾಡಬೇಕು. ರಾಮನಿಗಿಂತ ಹೊರತಾಗಿ ಕೃಷ್ಣ ಇಲ್ಲ, ಕೃಷ್ಣನಿಗಿಂತ ಹೊರತಾಗಿ ರಾಮ ಇಲ್ಲ. ಅವರಿಬ್ಬರು ಒಬ್ಬರೇ ಅಂತ ತಿಳ್ಕೊಳ್ಬೇಕು. ಮೀನ ಸಂಸ್ಥೆ ದಿವಾಕರೆ, ಮೀನ ರಾಶಿಯಲ್ಲಿ ಸೂರ್ಯ ಇದ್ದಾಗ ಆ ಬೆಳಗಿನ ಹೊತ್ತು ಸ್ನಾನ ಮಾಡಿ ರಾಮನನ್ನ ಏಕಚಿತ್ತನಾಗಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದರೆ ಆತ ಎಂದೂ ನರಕಕ್ಕೆ ಹೋಗೋದಿಲ್ಲ. ಜಾನಕೀಕಾಂತ ಹೇ ರಾಮ ಚೈತ್ರೇ ಮೀನಗತೇರವೋ ಪ್ರಾತಃಸ್ನಾನಂ ಕರಿಷ್ಯಾಮಿ ನಿರ್ವಿಘ್ನಂ ಕುರು ಮಾಧವ ಅಂತ ಸಂಕಲ್ಪ ಮಾಡಬೇಕು. ಅರ್ಘ್ಯವನ್ನು ಕೊಡಬೇಕು ಭಗವಂತನಿಗೆ. ಗಂಗಾ ಮೊದಲಾದಂಥ ನದಿಗಳನ್ನು ಕೂಡ ಅಲ್ಲಿ ಪೂಜಿಸಬೇಕು, ಅವುಗಳಿಗೂ ಅರ್ಘ್ಯ ಕೊಡಬೇಕು. ಗಂಗಾ ಶ್ರೇಷ್ಠವಾದ ನದಿಗಳಿಗೆ, ಆಮೇಲೆ ನಾವು ಯಾವ ನದಿಯಲ್ಲಿ ಸ್ನಾನ ಮಾಡಿರ್ತಿರ್ತೇವೆ ಆ ನದಿಗೂ ಕೂಡ ಅರ್ಘ್ಯವನ್ನು ಕೊಟ್ಟು ಅವುಗಳನ್ನು ಗೌರವಿಸಬೇಕು. ಬ್ರಹ್ಮಾದ್ಯ ದೇವತಾ ಸರ್ವಾಹ ಋಷಯೋ ಯೇ ಚ ವೈಷ್ಣವಾಹ ತೇ ಗೃಹ್ಣಂತು ಮಯಾ ದತ್ತಂ ಪ್ರಸೀದಂತ್ವರ್ಘ್ಯದಾನತಃ. ಮುಂದೆ ಯಮನನ್ನ ಪ್ರಾರ್ಥನೆ ಮಾಡಬೇಕು. ಎಲ್ಲ ಪಾಪಿಗಳಿಗೂ ಈತ ಶಾಸ್ತ್ರ ಸಮದರ್ಶನ ಅಂತ ಕರ್ಕೊಂಡವನು. ಯಾವ ಪಾಪಿ ಯಾವ ಜೀವಿಗಳಲ್ಲೂ ಈತನಿಗೆ ಪಕ್ಷಪಾತವಿಲ್ಲ, ಸಮದೃಷ್ಟಿಯಿಂದ ಅವ್ರನ್ನ ನೋಡುವಂಥವನು. ನನ್ನ ಅರ್ಘ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿ ಆ ಬಳಿಕ ಸ್ನಾನ ಮಾಡಬೇಕು. ಮುಂದೆ ಒಣ ವಸ್ತ್ರಗಳನ್ನು ಉಟ್ಟುಕೊಂಡು ಉಳಿದ ಆಹ್ನಿಕವನ್ನು ಮಾಡಿ ಭಗವಂತನ ಪೂಜೆ ಮಾಡಿ, ಹೂಗಳ ಮೂಲಕ ಭಗವಂತನನ್ನು ಪೂಜೆ ಮಾಡಿ ಮುಂದೆ ರಾಮನ ಕಥೆಯನ್ನು ಕೇಳಬೇಕು. ಕೇಳಿ ಅಲ್ಲಿಂದ ಆತ ತನ್ನ ಕರ್ತವ್ಯವನ್ನು ಮುಗಿಸಿದಂತೆ. ಚೈತೇಯ ಕಾಂಸ್ಯಭೋಜೀ
ತಥಾ ಚ ಅಶ್ರುತ ಸತ್ಕಥಃ ನ ಸ್ನಾತಶ್ಚ ಅಪಿ ಅದಾತ ಚ ನರಕಾನೇವ ವಿಂದತಿ. ಚೈತ್ರ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳೇನೇನು? ಕಾಂಸ್ಯದ ಪಾತ್ರೆಯಲ್ಲಿ ಊಟ ಮಾಡಬಾರ್ದು, ಕಂಚಿನ ಪಾತ್ರೆಯಲ್ಲಿ ಅವಾಗ ಊಟ ಮಾಡುವಂತಿಲ್ಲ. ತಥಾ ಚ ಅಶ್ರುತ ಸತ್ಕಥಃ, ಸಾಮಾನ್ಯವಾಗಿ ಭೋಜನ ಮಾಡಬೇಕಾದದ್ದು ಬೆಳ್ಳಿದ್ದು ಅಥವಾ ಕಂಚಿನ ಪಾತ್ರೆಯಲ್ಲಿ ಮಾಡಬೇಕು. ಎಲೆಗಳಾದರೆ ಪತ್ರಾವಳಿ ಎಲೆಗಳು, ಬಾಳೆ ಎಲೆ ಇತ್ಯಾದಿಗಳಲ್ಲಿ ಮಾಡಬಾರ್ದು ಆಗ ಚೈತ್ರ ಮಾಸದಲ್ಲಿ. ಅದೊಂದು ಕಾಲದಲ್ಲಿ ಅಷ್ಟೇ. ಉಳಿದೆಲ್ಲ ಕಾಲದಲ್ಲಿ ಬೆಳ್ಳಿ ಪಾತ್ರೆ, ಕಂಚಿನ ಪಾತ್ರೆ, ಎಲೆಗಳು ಎಲ್ಲನೂ ಶ್ರೇಷ್ಠನೇ. ಕಂಚಿನ ಪಾತ್ರೆಯಲ್ಲಿ ಊಟ ಮಾಡುವವನು, ಭಗವಂತನ ಕಥೆಯನ್ನು ಕೇಳದವನು ಮತ್ತು ಸ್ನಾನ ಮಾಡದವನು, ಚೈತ್ರ ಸ್ನಾನ ಮಾಡದವನು. ಆಮೇಲೆ ಮಾಡ್ಬೋದು, ಸೂರ್ಯೋದಯ ಆದಮೇಲೆ. ಮೊದಲು ಮಾಡಬೇಕಾದ್ದು ಮುಖ್ಯ. ಅದಾತ, ಯಾವುದೇ ದಾನ ಮಾಡಿದವನು, ಇವರೆಲ್ಲರೂ ನರಕಕ್ಕೆ ಹೋಗ್ತಾರೆ. ಯಥಾ ಮಾಘ ಪ್ರಯಾಗೇ ಸ್ನಾತವ್ಯ ಪುಣ್ಯಮಿಚ್ಛತ ಕಾರ್ತಿಕೋಪಿ ಯಥಾಕಾಶ್ಯಾಂ ಪಂಚಗಂಗಾ ಜಲೇ ಸ್ಮೃತಃ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಋತು ಅಥವಾ ಒಂದೊಂದು ಮಾಸ ಇದೆ. ಪ್ರಯಾಗ ಕ್ಷೇತ್ರಕ್ಕೆ, ಅಲಹಾಬಾದ್ ಕ್ಷೇತ್ರಕ್ಕೆ ಮಾಘ ಮಾಸ ಬಹಳ ಮುಖ್ಯವಾದದ್ದು. ಕಾಶಿ ಕ್ಷೇತ್ರಕ್ಕೆ ಪಂಚಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಕಾರ್ತಿಕ ಮಾಸ ಬಹಳ ಮುಖ್ಯವಾದದ್ದು. ವೈಶಾಖ ಮಾಸ ದ್ವಾರಕಾ ನಗರಕ್ಕೆ ಬಹಳ ಮುಖ್ಯವಾದದ್ದು. ಅದರಂತೆ ಅಯೋಧ್ಯ ಕ್ಷೇತ್ರಕ್ಕೆ ಚೈತ್ರ ಮಾಸ ಬಹಳ ಸ್ತುತ್ಯವಾದದ್ದು. ಪ್ರಯಾಗೇ ಮಾಸ ಮಾತ್ರೇಣ ಯತ್ಫಲಂ ಲಭ್ಯತೆ ನರೈಹಿ ಅಯೋಧ್ಯಾಯಾಂ ರಾಮತೀರ್ಥೆ ಸಕಸ್ನಾನೇ ತತ್ಫಲಂ. ಪ್ರಯಾಗಕ್ಕೆ ಹೋಗಿ ಒಂದು ತಿಂಗಳು ಕಾಲ ಆ ತ್ರಿವೇಣಿ ಸಂಗಮದಲ್ಲಿ ಏನು ಸ್ನಾನ ಮಾಡಿದ್ರೆ ಪುಣ್ಯ ಇದೆ. ಚೈತ್ರ ಮಾಸದಲ್ಲಿ ಸರಯೂ ನದಿಯಲ್ಲಿ ಅಯೋಧ್ಯೆಯಲ್ಲಿ ಒಂದು ಬಾರಿ ಮಾಡಿದ್ರಿಂದ ಆ ಪುಣ್ಯ. ವೈಶಾಖ ದ್ವಾದಶ ಭವಂ ಪುಣ್ಯಂ ತದ್ ಗೋಮತಿ ಜಲೇ ತಪ್ಪುಣ್ಯಂ ಸರಯೂ ತೋಯೇ ಅಯೋಧ್ಯಾಂ ಪ್ರಾಪ್ಯತೆ ನರೈಹಿ. ಈ ಎಲ್ಲ ಹೇಳುವಂಥ ಶ್ಲೋಕಗಳೇನಿವೆ, ಸರಯೂ ನದಿಯ ಮಹತ್ವವನ್ನು ಹೇಳೋದು ಮತ್ತು ಆ ಕಾಲದ ಮಹತ್ವವನ್ನು ಹೇಳೋದು ಅಂತ ತಿಳ್ಕೊಳ್ಬೇಕು. ಸರಯೂ ನದಿ ಗಂಗಾ ನದಿಗಿಂತ ಶ್ರೇಷ್ಠ ಅಂತ ಅರ್ಥ ಅದಕ್ಕೆ ಆಗೋದಿಲ್ಲ. ಗಂಗಾ ನದಿ ಏನಿದು ಗಂಗಾ ನದಿ, ಅದು ಸರಯೂ ನದಿಗಿಂತ ಶ್ರೇಷ್ಠವಾದದ್ದೇ. ಆಯಾ ಕಾಲದಲ್ಲಿ ಆಯಾ ಸ್ಥಳವನ್ನು, ಆಯಾ ಕಾಲವನ್ನು ಮತ್ತು ಆಯಾ ನದಿಯನ್ನು ಉತ್ಪ್ರೇಕ್ಷೆಯ ಮೂಲಕ ವರ್ಣನೆ ಮಾಡ್ತಾರೆ ಅಂತ ಅದನ್ನು ಭಾವಿಸ್ಬೇಕಷ್ಟೆ. ವೈಶಾಖ ದ್ವಾದಶ ಭವಂ ಯತ್ಪುಣ್ಯಂ ಗೋಮತಿ ಜಲೆ. ಗೋಮತಿ ನದಿಯ ತೀರದಲ್ಲಿ 12 ವರ್ಷ ವೈಶಾಖ ಸ್ನಾನ ಮಾಡಿದ್ರಿಂದ ಬರುವ ಪುಣ್ಯ, ಅದನ್ನು ಅಯೋಧ್ಯ ನದಿಯಲ್ಲಿ, ಅಯೋಧ್ಯ ನಗರದಲ್ಲಿ ಸರಯೂ ನದಿಯಲ್ಲಿ ಒಂದೇ ಸ್ನಾನದಿಂದ ಪಡ್ಕೊಳ್ತೀವಿ. ಕಾರ್ತಿಕೆ ಪಂಚಗಂಗಾಯ ಮೇಸ್ನಾತಂ ದ್ವಾದಶಾಬ್ದಕಂ. 12 ವರ್ಷ ಪಂಚಗಂಗಾ ನದಿಯಲ್ಲಿ, ಕಾಶಿಯಲ್ಲಿ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡಿದ್ದರ ಪುಣ್ಯವನ್ನು ಸರಯೂ ನದಿಯಲ್ಲಿ ಒಮ್ಮೆ ಮಾಡಿದ್ದರಿಂದ ಮನುಷ್ಯ ಪಡ್ಕೊಳ್ತಾನೆ. ಜಗತ್ತಿನಲ್ಲಿರುವಂಥ ಎಲ್ಲ ತೀರ್ಥಗಳು ಆ ಅಯೋಧ್ಯ ನದಿಯ ಸರಯೂ ನದಿಯಲ್ಲಿ ಆ ಸಂದರ್ಭದಲ್ಲಿ ಸನ್ನಿಹಿತ ಆಗಿರ್ತವೆ. ಆ ಸರಯೂ ನದಿ ತನಕ ಒಂದು ವೇಳೆ ಹೋಗ್ಲಿಕ್ಕಾಗದೇ ಇದ್ದರೆ ಇಲ್ಲೇ ನಮ್ಮಲ್ಲಿರುವಂಥ ನದಿಗಳಲ್ಲೇ ಸ್ನಾನ ಮಾಡಬೇಕು. ಅಂತೂ ಆ ಸ್ನಾನವನ್ನು ತಪ್ಪಿಸಬಾರ್ದು. ಮತ್ತು ಆ ಕಾಲದಲ್ಲಿ ಯಾವ್ಯಾವ ಕಾರ್ಯಗಳನ್ನು ಮಾಡಬಾರ್ದು, ತೈಲಾಭ್ಯಂಗವನ್ನು ಮಾಡಬಾರ್ದು. ಇಲ್ಲಿ ತೈಲ ಅಂತಂದರೆ ಎಳ್ಳಿನಿಂದ ತಯಾರಾದಂಥ ಎಣ್ಣೆ, ಅದನ್ನು ಹಚ್ಕೊಂಡು ತಲೆಗಾಗಲಿ ಮೈಗಾಗಲಿ ಹಚ್ಕೊಂಡು ಸ್ನಾನ ಮಾಡಬಾರ್ದು. ತೈಲ ಅಂದರೆ ಸಾಮಾನ್ಯವಾಗಿ ನಾವು ಉಳಿದ ಎಣ್ಣೆಗಳಿಗೂ ತೈಲ ಅಂತ ವ್ಯವಹಾರ ಮಾಡ್ತೇವೆ. ಈ ಮಾತನ್ನು ನೋಡಿದರೆ ಯಾವುದೇ ಎಣ್ಣೆಯನ್ನು ಹಚ್ಕೊಳ್ಬಾರ್ದು ಅಂತ ಹೀಗೆ ಹೇಳಿದಂತೆ ಕಾಣಿಸ್ತದೆ. ಆದರೆ ತೈಲ ಅಂತ ಹೇಳಿದ್ರಿಂದ ನಿರ್ದಿಷ್ಟವಾಗಿ ತಿಲದಿಂದ ಹುಟ್ಟಿದ ತೈಲ ಏನಿದೆ ಅದನ್ನೇ ಆ ಚೈತ್ರ ಮಾಸದಲ್ಲಿ ಪರಿತ್ಯಾಗ ಮಾಡಬೇಕು. ಕೊಬ್ಬರಿ ಮೊದಲಾದ ವಸ್ತುಗಳಿಂದ ಹುಟ್ಟಿದ ಎಣ್ಣೆ ಏನಿದೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತ ಅನೇಕ ವಿದ್ವಾಂಸರ ಮಾತಿದೆ. ತೈಲಾಭ್ಯಂಗಕ್ಕೆ ಕೂಡ ನಿಷಿದ್ಧವಾದ ದಿವಸಗಳಿವೆ ಅಲ್ಲ, ಆ ಎಲ್ಲ ದಿವಸಗಳನ್ನು ಪಟ್ಟಿ ಮಾಡುವಾಗ ಈ ಸಂದರ್ಭಗಳಲ್ಲಿ ತೈಲವನ್ನು ಹಚ್ಕೊಂಡು ಅಭ್ಯಂಗ ಮಾಡಬಾರ್ದು. ತಿಲ ತೈಲವನ್ನು ಉಳಿದು ಯಾವುದನ್ನಾದರೂ ಕೂಡ ಹಚ್ಕೊಂಡು ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತ ಅನೇಕ ವಿದ್ವಾಂಸರು ಸ್ಮೃತಿಗಳನ್ನು ಉಲ್ಲೇಖಿಸಿ ಹೇಳ್ತಾರೆ. ಅದಕ್ಕಾಗಿ ಉಳಿದ ಎಣ್ಣೆಗಳನ್ನು ಹಚ್ಕೊಂಡು ಸ್ನಾನ ಇತ್ತಾದರೂ ದೋಷಕಾರಕ ಅಲ್ಲ. ತೈಲಾಭ್ಯಂಗ ದಿವಾಸ್ವಾಪ, ಹಗಲು ಮಲಗಬಾರ್ದು. ಹಗಲು ಬ್ರಹ್ಮಚಾರಿಗಳಾದವರು, ಸನ್ಯಾಸಿಗಳಾದವರು ಮಲಗಲೇಬಾರ್ದು. ಗೃಹಸ್ಥನಾದವನು ಮಲಗಲಿಕ್ಕೆ ತೊಂದರೆ ಇಲ್ಲ, ಆದರೆ ಗೃಹಸ್ಥನೂ ಕೂಡ ಆ ಸಂದರ್ಭದಲ್ಲಿ ಮಲಗಬಾರ್ದು ಅಂತ ಅರ್ಥ ಇದೆ. ದಿವಾಸ್ವಾಪವನ್ನು ಪರಿತ್ಯಾಗ ಮಾಡಬೇಕು. ಕಂಚಿನ ಪಾತ್ರೆಯಲ್ಲಿ ಭೋಜನ ಮಾಡೋದನ್ನು ತ್ಯಾಗ ಮಾಡಬೇಕು. ಖಟ್ವಾ ನಿದ್ರಾ ಅಥವಾ ಮಂಚವನ್ನೇರಿ ನಿದ್ರೆ ಮಾಡಬಾರ್ದು.
ಗೃಹೇ ಸ್ನಾನ, ಮನೆಯಲ್ಲಿ ಸ್ನಾನ ಮಾಡಬಾರ್ದು. ನಿಷಿದ್ಧವಾದಂಥ ವಸ್ತುಗಳನ್ನು ಭೋಜನ ಮಾಡಬಾರ್ದು. ಈ ಚೈತ್ರ ಮಾಸದಲ್ಲಿ ಈ 8 ಸಂಗತಿಗಳನ್ನು ಪರಿತ್ಯಾಗ ಮಾಡಬೇಕಂತ. ಮತ್ತೆ ದ್ವಿಭುಕ್ತಂ ನಕ್ತ ಭೋಜನಂ, 2 ಹೊತ್ತು ಊಟ ಮಾಡಬಾರ್ದು, ಒಂದೇ ಹೊತ್ತು ಊಟ ಮಾಡಬೇಕು. ನಕ್ತ ಭೋಜನಂ, ಒಂದೇ ಹೊತ್ತು ಊಟ ಮಾಡ್ತೀನಿ ಅಂತ ಆಲೋಚನೆ ಮಾಡಿ ಬೆಳಗಿನ ಹೊತ್ತು ಊಟವನ್ನು ತಪ್ಪಿಸಿ ರಾತ್ರಿ ಹೊತ್ತು ಊಟ ಮಾಡಬಾರ್ದು. ರಾತ್ರಿ ಭೋಜನ ಅಂತೂ ಇಲ್ಲವೇ ಇಲ್ಲ. ಹೀಗೆ ಈ ಎಲ್ಲ ನಿಯಮಗಳನ್ನು ಆಚರಣೆ ಮಾಡಬೇಕು. ಚೈತ್ರೇ ಮಾಸಿಕ ಮಧ್ಯಾಹ್ನೆ ಭ್ರಾಂತಾನಾಂ ಚ ದ್ವಿಜನ್ಮನಾಂ ಪಾದಾವನೇಜನಂ ಕುರ್ಯಾತ್ ತದ್ವೃತಂತು ವ್ರತೋತ್ತಮಂ. ಚೈತ್ರ ಮಾಸದಲ್ಲಿ ವಿಶೇಷವಾಗಿ ವಸಂತ ಋತು, ಗ್ರೀಷ್ಮ ಋತುಗಳ ಸಮಯ, ಬೇಸಿಗೆ ಕಾಲದಲ್ಲಿ ದಣಿದು ಬಂದಿರುವಂಥ ಜ್ಞಾನಿಗಳಿಗೆ ಪಾದ ಮರ್ದನ ಮಾಡಿ ಅವರಿಗೆ ಪಾದ ಪೂಜೆ ಇತ್ಯಾದಿಗಳನ್ನು ಮಾಡಿ ಅವರನ್ನು ಸಂತೈಸಬೇಕು. ಅದು ಎಲ್ಲ ವ್ರತಗಳಲ್ಲೂ ಶ್ರೇಷ್ಠವಾದದ್ದು. ಮಾರ್ಗೆ ಅಧ್ವದಾನ, ದಾರಿ ಹೋಕರಿಗೆ ಅನುಕೂಲದ ಸಲುವಾಗಿ ಅರವಟ್ಟಿಗೆಗಳನ್ನು, ನೀರಿನ ಅನುಕೂಲಗಳನ್ನು ಮಾಡಿಕೊಡ್ಬೇಕು. ಮಾರ್ಗೆ ಛಾಯಾಂತು ಯಕ್ಕುರಿಯಾತ್, ಛತ್ರಗಳನ್ನು ಮತ್ತು ವೃಕ್ಷಗಳನ್ನು ನಡೆಸಿ ಆ ಬಂದಂಥವರಿಗೆ ಅನುಕೂಲಕ್ಕಾಗಿ ವ್ಯವಸ್ಥೆ ಮಾಡಬೇಕು. ಸಲಿಲಂ ಸಲಿಲಾಕಾಂಕ್ಷಿ ಛಾಯಾರ್ಥಿ ಛಾಯಮಿಚ್ಛತಿ, ವ್ಯಜನಂ ವ್ಯಜನಾಕಾಂಕ್ಷಿ ದಾನವೇ ತಪ್ಪು ಚೈತ್ರಕ್ಕೆ, ಭೀಷಣಿಗೆ ಇತ್ಯಾದಿಗಳನ್ನು ದಾನ ಮಾಡಬೇಕು. ಅಂತೂ ತಂಪನ್ನು ಯಾವುದು ಒದಗಿಸ್ತದೆ ಅದನ್ನೆಲ್ಲವನ್ನು ಕೂಡ ಆ ಸಂದರ್ಭದಲ್ಲಿ ದಾನ ಮಾಡಬೇಕು. ಜಲ, ಛತ್ರ, ವ್ಯಜನ ಇದನ್ನೆಲ್ಲವನ್ನು ಕೂಡ ಮೀನದಲ್ಲಿ ಸೂರ್ಯ ಇದ್ದಾಗ ದಾನ ಮಾಡೋದು ಶ್ರೇಷ್ಠ. ಬ್ರಾಹ್ಮಣನಿಗೆ, ಕುಟುಂಬಿಯಾದಂಥ ಬ್ರಾಹ್ಮಣನಿಗೆ, ಅವನಿಗೆ ಉದಕುಂಭ ದಾನ ಕೊಡಬೇಕು. ನೀರಿನಿಂದ ತುಂಬಿದಂಥ ಕುಂಭವನ್ನು ಕೊಟ್ಟರೆ ಪುಣ್ಯ, ಕೊಡದೇ ಇದ್ದರೆ ಭೂಲೋಕದಲ್ಲಿ ಚಾತಕ ಪಕ್ಷಿಯಾಗಿ ಹುಟ್ಟುತ್ತಾನಂತೆ ಮುಂದೊಮ್ಮೆ. ಚೈತ್ರೇ ದೇಯಂ ಜಲಂ, ಜಲ, ಅನ್ನದಾನ, ಶಯ್ಯ, ಕನ್ನಡಿ, ತಾಂಬೂಲ, ಬೆಲ್ಲ, ಗೋಧೂಮ ಅಂದರೆ ಗೋಧಿ, ತುವರಿ ಅಂದರೆ ತೊಗರೆ, ಇವೆಲ್ಲ ಮತ್ತು ಮೊಸರನ್ನ ಇತ್ಯಾದಿಗಳನ್ನು ದಾನ ಮಾಡಬೇಕು. ಕೆಲವನ್ನ ಭೋಜನಕ್ಕಾಗಿ ಕರೆಸಿ ಅಲ್ಲೇ ಕೊಡಬೇಕು, ಕೆಲವನ್ನ ಹಾಗೆ ದಾನ ಮಾಡಬೇಕು. ಗೃಹಯುಕ್ತಂ ಕಾಂಸ್ಯ ಪಾತ್ರಂ, ಕಂಚಿನ ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ಕೊಡಬೇಕು. ತುಪ್ಪ ಹಾಕಿ ದಾನ ಮಾಡ್ಲಿಕ್ಕೆ ಕಂಚಿನ ಪಾತ್ರೆ ತೊಂದರೆ ಇಲ್ಲ, ಭೋಜನ ಮಾಡಲಿಕ್ಕಷ್ಟೇ ಕಂಚಿನ ಪಾತ್ರೆ ನಿಷಿದ್ಧ ಆ ತಿಂಗಳಿನಲ್ಲಿ. ಕಬ್ಬಿನ ರಸವನ್ನು ದಾನ ಮಾಡಬೇಕು. ಶ್ರೀಫಲವನ್ನು ದಾನ ಮಾಡಬೇಕು ಅಂತಿದೆ. ಶ್ರೀಫಲ ಅಂದರೆ ಬಿಲ್ವ ಫಲ, ಅದನ್ನು ದಾನ ಮಾಡಬೇಕು. ಶ್ರೀಫಲ ದಾನಂ ಚ ಆಮ್ರಫಲಸ್ಯ ಚ ಸೂಕ್ಷ್ಮ ವಸ್ತ್ರ ಮಂಚಕಯೋ, ತೆಳ್ಳಗಿನ ವಸ್ತ್ರಗಳನ್ನು ದಾನ ಮಾಡಬೇಕು. ಮಂಚ, ನೀರು ಕುಡಿಲಿಕ್ಕೆ ಬೇಕಾದಂಥ ಪಾತ್ರೆಗಳು, ಕಮಂಡಲುಗಳು, ಯತಿಗಳಿಗೆ ದಂಡ ಮತ್ತು ತೈಲ, ಮಠಕ್ಕೆ ತೈಲದಾನ. ತೈಲದಾನ ಮಠೇಶು ಚ ಜೀರ್ಣೋದ್ಧಾರಂ ಮಠಾನಾಂಚ, ಶಕ್ತಿ ಇದ್ದವರು ಮಠಗಳ, ಮಂದಿರಗಳ ಜೀರ್ಣೋದ್ಧಾರಕ್ಕಾಗಿ ಹಣಕಾಸಿನ ಸಹಾಯ ಒದಗಿಸಬೇಕು. ಗಂಟೆಗಳನ್ನು ಒದಗಿಸಿಕೊಡ್ಬೇಕು ಮಠಗಳಿಗೆ. ಪ್ರಸಾದಕರಣಂ ಚೈವ, ಬಂದಂಥ ಭಕ್ತರಿಗೆ ಪ್ರಸಾದ ಇತ್ಯಾದಿಗಳನ್ನು ಕೊಡಬೇಕು. ಮತ್ತು ಆ ದೇವಾಲಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯ ಮಾಡಬೇಕು. ವಾಪಿ ಕೂಪಾದಿಕಂ, ನಾವಿ, ಕೆರೆ ಮೊದಲಾದವುಗಳನ್ನು ತೋಡಿಸಿ ಜನರಿಗೆ ನೀರಿನ ಅನುಕೂಲ ಮಾಡಬೇಕು. ದಾರಿ ಹೋಕರ ಅನುಕೂಲಕ್ಕಾಗಿ ಛತ್ರವನ್ನು ದಾನ ಮಾಡಬೇಕು. ಮಧ್ಯಾಹ್ನ ಅತಿಥಿ ಪೂಜನಂ, ಪೂಜೆ ವೈಶ್ವರ್ಯ ಇತ್ಯಾದಿಗಳನ್ನು ಮುಗಿಸಿ ನಾವು ಭೋಜನ ಮಾಡೋದಕ್ಕಿಂತ ಮೊದಲು ಬಂದಂಥ ಅತಿಥಿಗಳಿಗೆ ಪೂಜೆ ಮಾಡಬೇಕು. ಕರಪಾತ್ರಂ ಯತೀನಾಂಚ ಗೋಗ್ರಾಸಂತು ಗವಾನ್ಮತಿ, ಬಂದಂಥ ಯತಿಗಳಿಗೆ ಕರಪಾತ್ರೆಯನ್ನು, ಕಮಂಡಲು ಇತ್ಯಾದಿಗಳನ್ನು ಅವರಿಗೆ ಕೊಡಬೇಕು. ಗೋವುಗಳಿಗೆ ಗೋಗ್ರಾಸವನ್ನು, ಗೋಗ್ರಾಸ ಕೊಡೋದು ಕೂಡ ನಿತ್ಯದ ಕರ್ತವ್ಯನೇ ಆಗಿದೆ, ಚೈತ್ರ ಮಾಸದಲ್ಲಿ ವಿಶೇಷ. ಫಲಂ ಶಾಕಂ ಚ ಮೂಲಂ ಚ ಕಂದಂ ಪುಷ್ಪಂ ತು ಚಂದನಂ ಉಶೀರಃ ಶೀತಲಂ ದ್ರವ್ಯಂ ಕರ್ಪೂರಂ ಕಸ್ತೂರಿ ಶುಭ. ತಂಪಾದಂಥ ಯಾವುದ್ಯಾವುದಿದೆ ಅದನ್ನೆಲ್ಲವನ್ನು ಹಣ್ಣಾಗಲಿ, ತರಕಾರಿ ಆಗಲಿ, ಮತ್ತೇನೇ ಆಗಲಿ ಅದನ್ನು ದಾನ ಮಾಡಬೇಕು. ಗಡ್ಡೆ ಗೆಣಸು, ಚಂದ್ರ ಅಂದರೆ ಶ್ರೀಗಂಧ, ಉಶೀರ ಅಂದರೆ ಬಾಳದ ಬೇರು, ಲಾವಂಚ ಅಂತಾರಲ್ಲ, ಅದನ್ನು ದಾನ ಮಾಡಬೇಕು. ಕರ್ಪೂರ, ಕಸ್ತೂರಿ ಅದು ಗೊತ್ತು. ದೀಪದಾನ ಮಾಡಬೇಕು. ಧೇನುದಾನ, ಗೇಹದಾನ ಇತ್ಯಾದಿಗಳನ್ನು ಮಾಡಬೇಕು. ಗೋರಸಾನ ಪೃಥಕ್ ದಾನಂ, ಹಾಲು, ಮೊಸರು, ತುಪ್ಪ ಇತ್ಯಾದಿಗಳನ್ನು ದಾನ ಮಾಡಬೇಕು. ಯತಿ ಬ್ರಾಹ್ಮಣ ಭೋಜನಂ, ಸುವಾಸಿನಿ ಭೋಜನ, ರಾಮನಾಮ ಪ್ರಲೇಖನ, ರಾಮನಾಮವನ್ನು ಬರೆದು
ಅದನ್ನು ದಾನ ಮಾಡಬೇಕು. ಪುಸ್ತಕಗಳ ದಾನ, ಕುಂಕುಮ, ಕೇಸರಿ ಇತ್ಯಾದಿಗಳ ದಾನ, ಜಾತಿ ಫಲ ಅಂದರೆ ಜಾಯಿಕಾಯಿ ಅಂತ ಹಿಂದೊಂದು ಬಾರಿ ಹೇಳಿದ್ದೆ, ಅದನ್ನು ದಾನ ಮಾಡಬೇಕು. ಲವಂಗಾಶ್ಚ, ಜಾತಿ ಪತ್ರ, ವರಾಂಗ ಅಂದರೆ ಹಿಂಗು, ಅದನ್ನು ಕೂಡ ದಾನ ಮಾಡಬೇಕು. ಘಾತಕಿ ಅಂದರೆ ಅರೆಹೂವು ಅಂತ ಕರೀತಾರೆ, ಅದಂಥದ್ದು ಏನು ಗೊತ್ತಿಲ್ಲ. ನಾಗರ ಅಂದರೆ ಒಣಶುಂಠಿ. ಧೂಪ, ಧೂಪ ಅಂದರೆ ಚಂದನ, ಅಗುರು ಮುಕ್ತ ಮೊದಲಾದವುಗಳು ಇರ್ತಾವಲ್ಲ, ಅಂಥದನ್ನು ದಾನ ಮಾಡಬೇಕು. ಬೀಜಪೂರಂ, ಬೀಜಪೂರ ಅಂದರೆ ಮಾದಳ ಹಣ್ಣು ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಕಲಿಂಗಕಂ, ಕಲಿಂಗ ಅಂದರೆ ಕೊಡಸಿಗೆ ಹಣ್ಣು ಅಂತಾರೆ, ಕೇಳಿ ಗೊತ್ತಷ್ಟೆ, ನೋಡಿ ಗೊತ್ತಿಲ್ಲ. ಕಲಿಂಗಕಂ. ಜಂಬೀರ ಅಂದರೆ ನಿಂಬೆ ಹಣ್ಣು, ಕನಸ ಅಂದರೆ ಹಲಸು, ಕಪಿತ್ತ ಅಂದರೆ ಬಳವಲ ಹಣ್ಣು, ಮಾತುಲುಂಗ ಅಂದರೂ ಕೂಡ ಮಾದಳ ಹಣ್ಣು ಅಂತಲೂ ಹೇಳ್ತಾರೆ. ಮಾತುಲುಂಗ ಮತ್ತು ಬೀಜಪೂರಕ್ಕೆ ಆ ಮಾದಳ ಹಣ್ಣಿನಲ್ಲೇ ಒಂದು ಪ್ರಭೇದ ಇದ್ದಿರಬೇಕು, ಅಥವಾ ಅದೇ ಒಂದೇ ಗುಂಪಿನ ಬೇರೆ ಬೇರೆ ಹಣ್ಣುಗಳಿದ್ದಿರಬೇಕು ಅಂತ ಅರ್ಥ ಮಾಡ್ಕೊಳ್ಬೋದು. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ. ಆರಾಮ ಅಂದರೆ ಉದ್ಯಾನವನಗಳನ್ನು ನಿರ್ಮಾಣ ಮಾಡಬೇಕು. ಮಾರ್ಗ ಶೋಧನಂ, ದಾರಿಗಳನ್ನು ಸ್ವಚ್ಛಗೊಳಿಸಿ ದಾರಿ ಹೋಕರಿಗೆ ಅನುಕೂಲ ಮಾಡಬೇಕು. ಚಪ್ಪಲಿ ದಾನ, ಗಜವಾಜಿಭವಂ, ಆನೆಯ ದಾನ, ಕುದುರೆಯ ದಾನ ಇತ್ಯಾದಿಗಳನ್ನು ಮಾಡಬೇಕು. ಇವು ಚೈತ್ರ ಮಾಸದಲ್ಲಿ ಮಾಡಬೇಕಂತ ಕರ್ತವ್ಯಗಳು. ಚೈತ್ರ ಮಾಸದಲ್ಲಿ ಯಾವುದನ್ನು ಪರಿತ್ಯಾಗ ಮಾಡಬೇಕು ಅದನ್ನು ಈಗ ಹೇಳ್ತೇನೆ ಕೇಳುವಂತಾರೆ. ಸರ್ವಾಣಿ ಚೈವ ಮಾಂಸಾನೆ, ಎಲ್ಲ ಥರದ ಮಾಂಸಗಳನ್ನು ಆಗ ಪರಿತ್ಯಾಗ ಮಾಡಬೇಕಂತ, ಮಾಂಸಾಹಾರವನ್ನು ಪರಿತ್ಯಾಗ ಮಾಡಬೇಕು. ಕ್ಷೌದ್ರ ಅಂದರೆ ಜೇನುತುಪ್ಪ, ಆ ಜೇನುತುಪ್ಪವನ್ನು ಪರಿತ್ಯಾಗ ಮಾಡಬೇಕು. ಸೌವೀರ ಅಂತಂದರೆ ಎಲಚಿ ಹಣ್ಣು ಅಥವಾ ಬೋರೆ ಹಣ್ಣು ಅಂತ ಅಂತಾರೆ, ಅದನ್ನು ಪರಿತ್ಯಾಗ ಮಾಡಬೇಕು. ರಾಜಮಾಷ ಅನ್ನುವಂಥ ಒಂದು ಧಾನ್ಯ, ಅದನ್ನು ಪರಿತ್ಯಾಗ ಮಾಡಬೇಕು. ಪರಾನ್ನ, ಇನ್ನೊಬ್ಬರ ಮನೆಗೆ ಭೋಜನಕ್ಕೆ ಹೋಗೋದನ್ನು ಬಿಡಬೇಕು. ಆವಾಗ ಪರದ್ರೋಹ ಯಾವಾಗಲೂ ಬಿಡಬೇಕು, ಅವಾಗಂತೂ ವಿಶೇಷವಾಗಿ ಬಿಡಬೇಕು. ಪರದಾರ ಗಮನ, ಪರಸ್ತ್ರೀ ಸಂಪರ್ಕವನ್ನು ನಿಷಿದ್ಧ ಅಂತ ತಿಳ್ಕೊಳ್ಬೇಕು. ತೀರ್ಥಜ್ಞಾನಿ ಸದೈವೇಹ ಚೇತ್ ಚೈತ್ರಸ್ನಾಯಿ ಚ ವರ್ಜಯೇತ್. ದ್ವಿದಲಂ ತಿಲತೈಲಂ ಚ ತಥಾ ಅನ್ನಂ ಶಲ್ಯ ದೂಷಿತಂ. ದ್ವಿದಲ, ಎರಡು ಕಾಳಾಗುವಂಥ, ಎರಡು ಹೋಳಾಗುವಂಥ ಧಾನ್ಯಗಳೇನಿರ್ತವೆ ಅನ್ನು ಪರಿತ್ಯಾಗ ಮಾಡಬೇಕು. ತಿಲತೈಲವನ್ನು ಪರಿತ್ಯಾಗ ಮಾಡಬೇಕು. ಅನ್ನಂ ಶಲ್ಯ ದೂಷಿತಂ, ಆರೋಗ್ಯಕ್ಕೆ ಹಾನಿಕರಾಗುವಂಥ ಅಂಶಗಳು ಯಾವುದಾದ್ರೂ ಇದ್ದರೆ ಅಂಥ ಅನ್ನವನ್ನು ಅವಾಗ ಬಿಟ್ಟುಬಿಡಬೇಕು. ಯಾವಾಗಲೂ ಬಿಡಬೇಕು. ಹಸಿದಾಗ ಒಂದು ವೇಳೆ ಬೇರೆ ಮಾಸಗಳಲ್ಲಿ ತಿನ್ನಲಿಕ್ಕೆ ಏನಾದರೂ ಅವಕಾಶ ಇದೆ, ಈ ಸಂದರ್ಭದಲ್ಲಿ ದುಷ್ಟವಾದಂಥ ಅನ್ನವನ್ನು ಸ್ವೀಕಾರ ಮಾಡಬಾರ್ದು. ಭಾವದುಷ್ಟಂ ಶಬ್ದದುಷ್ಟಂ ಚೈತ್ರಸ್ನಾಯಿತು ವರ್ಜಯೇ. ಭಾವದುಷ್ಟವಾದಂಥ ಆಹಾರವನ್ನು ಪರಿತ್ಯಾಗ ಮಾಡಬೇಕು ಅಂತಿದೆ. ಭಾವದುಷ್ಟ ಅಂತಂದರೆ ಭಾವ ಅಂದರೆ ಮನೋಭಾವ. ನೀವು ಸ್ವೀಕಾರ ಮಾಡಲಿಕ್ಕೆ ಹೊರಟಿರುವಂಥ ಆಹಾರ ಸಾತ್ವಿಕ ಆಹಾರ ಇರ್ಬೋದು, ಯೋಗ್ಯವಾಗಿರ್ಬೋದು, ಎಲ್ಲ ಸರಿ. ಆದರೂ ಅದನ್ನು ನೋಡಿ ಮನಸ್ಸಿನ ಭಾವ ಕಲುಷಿತ ಆಗುವಂತಿದ್ರೆ, ಅದು ನೋಡಿ ಹೇಸಿಗೆ ಬರುವಂಥ ಆಹಾರ ಇದ್ದರೆ ಅದನ್ನು ಭಾವದುಷ್ಟ ಅಂತ ಕರೀತಾರಂತೆ. ಅದಕ್ಕಾಗಿ ಅಂಥ ಹೇಸಿಗೆ ಬರುವಂಥ ಆಹಾರಗಳನ್ನು ಸ್ವೀಕಾರ ಮಾಡಬಾರ್ದು. ಶಬ್ದ ದುಷ್ಟ. ಶಬ್ದ ಅಂತಂದರೆ ಆ ವಸ್ತು ಸಾತ್ವಿಕ ಆಹಾರವೇ ಇರ್ಬೋದು ಮತ್ತು ಅದು ಆರೋಗ್ಯಕ್ಕೆ ಪೂರಕವಾಗಿಯೂ ಇರ್ಬೋದು. ಆದರೆ ಆ ಪದಾರ್ಥವನ್ನು ಕರೆಯುವಂಥ ಶಬ್ದ ಯಾವುದಾದರೂ ವಿಲಕ್ಷಣವಾದಂಥ ವಿಕೃತವಾದ ಶಬ್ದ ಆಗಿದ್ದರೆ, ಅಪಭೃಷ್ಟವಾದ ಶಬ್ದ, ವಿಕೃತವಾದ ಶಬ್ದ ಆಗಿದ್ದರೆ ಅಂಥದನ್ನು ಪರಿತ್ಯಾಗ ಮಾಡಬೇಕು ಅಂತ ಒಬ್ಬರು ವಿದ್ವಾಂಸರು ಹೇಳಿದರು. ಅದಕ್ಕೆ ಇಲ್ಲಿ ಆಧಾರ, ಅದಕ್ಕೆ ಉದಾಹರಣೆ ಸಮೇತವಾಗಿ ಆಧಾರ ಸಿಕ್ಕಿಲ್ಲ. ಅಂತೂ ಶಬ್ದ ಅಂದರೆ ಆ ವಸ್ತುವನ್ನು ಕರೆಯುವಂಥ ಶಬ್ದ, ಅದು ವಿಕೃತ ಶಬ್ದ ಆಗಿರಬಾರ್ದು. ಸರಿಯಾದ ಶಬ್ದಗಳು ನಮ್ಮ ಸಂಸ್ಕೃತಿಗೆ ಹೊಂದುವಂಥ ಶಬ್ದಗಳಾಗಿದ್ದರೆ, ಆ ವಸ್ತುವು ಕೂಡ ಯೋಗ್ಯವಾಗಿದ್ದರೆ ಅದನ್ನು ಸ್ವೀಕಾರ ಮಾಡಬೇಕು. ದೇವತೆಗಳನ್ನು, ಜ್ಞಾನಿಗಳನ್ನು, ಗುರುಗಳನ್ನು, ಗೋವುಗಳನ್ನು, ವ್ರತಿಗಳನ್ನು, ವ್ರತ ಮಾಡುವವರನ್ನು, ಸ್ತ್ರೀಯರನ್ನು, ರಾಜರನ್ನು, ದೊಡ್ಡವರನ್ನು ನಿಂದೆ ಮಾಡಬಾರ್ದು ಆ ಚೈತ್ರ ಸಮಯದಲ್ಲಿ. ಪ್ರಾಣಿಗಳ ಅಂಗದಿಂದ ಹುಟ್ಟಿದಂಥ ವಸ್ತುಗಳನ್ನು, ಸುಣ್ಣವನ್ನು ಕೂಡ ಸ್ವೀಕಾರ ಮಾಡಬಾರ್ದು ಅಂತ ಒಂದು ಬಾರಿ ಪುಸ್ತಕದಲ್ಲಿ ಹೇಳ್ತಾರೆ.
ಕಪ್ಪೆ ಕಿಪ್ಪಿನಿಂದ ಹುಟ್ಟಿದ್ದು, ಅದು ಕೂಡ ಮಾಂಸಕ್ಕೆ ಸಮಾನವಾದ್ದರಿಂದ ಅದನ್ನು ಸ್ವೀಕಾರ ಮಾಡಬಾರ್ದು ಆ ಸಂದರ್ಭದಲ್ಲಿ. ಅದಕ್ಕೆ ಪ್ರಾಣ್ಯಂಗ, ಪ್ರಾಣಿಯ ಅಂಗದಿಂದ ಹುಟ್ಟಿದ್ದು ಆ ಸುಣ್ಣ. ಆಮಿಷ ಅಂದರೆ ಮಾಂಸ. ಚೂರ್ಣಂ ಫಲೆ ಜಂಬೀರ ಮಾಮಿಷಂ, ಜಂಬೀರ ನಿಂಬೆಹಣ್ಣು, ಅದನ್ನು ಪರಿತ್ಯಾಗ ಮಾಡಬೇಕು. ಧಾನ್ಯ ಮಸೂರಿಕ, ಮಸೂರಿ ಅಂದರೆ ತನ್ನಂಗಿ ಬೇಳೆ, ಅದನ್ನು ಸ್ವೀಕಾರ ಮಾಡುವಂತಿಲ್ಲ. ಕಲುಷಿತವಾದ ಅನ್ನ, ಹಳಸಿ ಹೋದಂಥ ಅನ್ನವನ್ನು ಸ್ವೀಕಾರ ಮಾಡಬಾರ್ದು. ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಮಂಚವನ್ನೇರದೆ ಕೆಳಗೆ ನಿದ್ರೆ ಮಾಡಬೇಕು. ಪತ್ರಾವಳಿಯಲ್ಲೇ ಭೋಜನ ಮಾಡಬೇಕು. ಚತುರ್ಥ ಕಾಲೇ ಭುಂಜೀತ ಕುರಿಯಾದೇವಂ ಸದಾ ವ್ರತಿ, ಹಗಲಿನ 4ನೆಯ ಕಾಲದಲ್ಲಿ ಭೋಜನ ಮಾಡಬೇಕು ಅಂತ ಹೀಗಾದ್ರೆ ಅರ್ಥ ಇರುವಂತೆ ಕಾಣಿಸ್ತದೆ. ಸಂವತ್ಸರ ಪ್ರತಿಪದಿ ತೈಲಾಭ್ಯಂಗಂ ತು ಕಾರಯೇ, ಚೈತ್ರ ಸ್ನಾಯಿ ನರೋನ್ಯತ್ರ ತೈಲಾಭ್ಯಂಗಂ ನ ಕಾರಯೇ. ಚೈತ್ರ ಮಾಸದಲ್ಲಿ ಎಳ್ಳಿನ ಎಣ್ಣೆಯಿಂದ ಅಭ್ಯಂಗ ಮಾಡಬಾರ್ದು ಅಂತ ಬಂತು, ಹಚ್ಕೊಳ್ಬಾರ್ದು. ಆದರೆ ಚೈತ್ರ ಮಾಸದ ಆರಂಭ ದಿವಸ, ಯುಗಾದಿ ದಿವಸ ಮಾತ್ರ, ಅದೊಂದು ದಿವಸ ಮಾತ್ರ ಎಳ್ಳಿನ ಎಣ್ಣೆಯನ್ನು ಉಪಯೋಗ ಮಾಡಲಿಕ್ಕೆ ಅನುಮತಿ ಇದೆ. ಅದು ಬಿಟ್ಟು ಉಳಿದ ದಿವಸಗಳಲ್ಲಿ ಆ ಎಣ್ಣೆಯನ್ನು ಉಪಯೋಗ ಮಾಡಬಾರ್ದು. ಮುಂದೆ ಅಲಾಬು ಅಂದರೆ ಸೋರೆಕಾಯಿ ಅಥವಾ ಸಿಹಿ ಸೋರೆಕಾಯಿ, ವೃಂತಾಕ ಅಂದರೆ ಬದನೆಕಾಯಿ, ಕೂಷ್ಮಾಂಡ ಅಂದರೆ ಕುಂಬಳಕಾಯಿ, ಬೃಹತಿ ಅಂದರೆ ಹೆಗ್ಗುಳ್ಳ, ಗುಳ್ಳದ ಒಂದು ಪ್ರಭೇದ, ಶ್ರೇಷ್ಮಾತಕ ಅಂದರೆ ಚಳ್ಳೆ ಹಣ್ಣು, ಕಲಿಂಗ ಅಂತಂದರೆ ಹಿಂದೆ ಹೇಳಿದಂತೆ ಕೊಡಸಿಗೆ ಹಣ್ಣು, ಕಪಿತ್ತ ಅಂದರೆ ಬಳವಲದ ಹಣ್ಣು, ರಜಸ್ವರಾಮ್ ತ್ಯಜ ಲೇಚ್ಛ ಪತಿತ ಘಾತಕೈಹಿ, ನಮ್ಮ ಸಂಸ್ಕೃತಿಗಿಂತ ಹೊರಗಿರುವಂಥವರು, ನೀಚರಾದರು, ಸಂಸ್ಕೃತಿಯನ್ನು ದ್ವೇಷ ಮಾಡುವಂಥವರನ್ನು ದೂರ ಇಡಬೇಕು. ಜ್ಞಾನಿಗಳನ್ನು, ಶಾಸ್ತ್ರಗಳನ್ನು ಯಾರು ದ್ವೇಷ ಮಾಡ್ತಾರೆ, ಭಗವಂತರನ್ನು ಯಾರು ದ್ವೇಷ ಮಾಡ್ತಾರೆ, ಅವ್ರ ಜೊತೆ ಮಾತು ಕೂಡ ಆಡಬಾರ್ದು. ಪಲಾಂಡು ಈರುಳ್ಳಿ, ಲಶುನ ಅಂದರೆ ಬೆಳ್ಳುಳ್ಳಿ, ಛತ್ರಾಕ ಅಂದರೆ ಈಶ್ವರಿ ಹಂಬು ಅಂತ ಕರೀತಾರೆ, ಅದೇನಂತ ಗೊತ್ತಿಲ್ಲ. ಗೃಂಜನ ಅಂದರೆ ಅದನ್ನ ಗಜ್ಜರಿ ಅಂತ ಕೂಡ ಕೆಲವು ಬಾರಿ ಹೇಳ್ತಾರೆ, ಕೆಲವು ಬಾರಿ ಬೇರೆ ಒಂದು ತರಕಾರಿ ಅಂತ ಹೇಳ್ತಾರೆ. ನಾಲಿಕ ಅಂದರೆ ಗಜ್ಜರಿ ಅಂತ ವ್ಯವಹಾರ ಇದೆ. ಮೂಲಕ ಅಂದರೆ ಮೂಲಂಗಿ ಅಂತಿದೆ. ಶಿಗ್ರು ಅಂತಂದರೆ ಅದೊಂದು ರೀತಿಯಾದಂಥ ನುಗ್ಗೆಕಾಯಿಯ ಪ್ರಭೇದ ಅಂತ ಕಾಣಿಸ್ತದೆ. ಇದನ್ನೆಲ್ಲವನ್ನು ಚೈತ್ರ ಸ್ನಾನವನ್ನು ಮಾಡುವನು ಪರಿತ್ಯಾಗ ಮಾಡಬೇಕು. ಸೂತಕ ಅನ್ನಂ, ಜಾಟಾಶೌಚ ಮೃತಾಶೌಚಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಅನ್ನ ಇದ್ದರೆ ಅದನ್ನು ಪರಿತ್ಯಾಗ ಮಾಡಿ ದೂರ ಇರಬೇಕು. ತನಗೇ ಜಾತಾಶೌಚ ಮೃತಾಶೌಚ ಇದ್ದರೆ ತಾನೇ ಅದನ್ನು ಪಾಲನೆ ಮಾಡಬೇಕು. ಬೇರೆಯವರ ಸಂಪರ್ಕದಿಂದ ಬರುವಂಥದ್ದಿದ್ರು ಅದನ್ನು ಪರಿತ್ಯಾಗ ಮಾಡಬೇಕು. ದ್ವಿಪಾಚಿತಂಶ ದಗ್ಧಾನ್ನಂ ಚೈತ್ರಸ್ನಾಯಿ ವಿವರ್ಧಯೇ, 2 ಬಾರಿ ಬೆಂದಿರುವಂಥದ್ದು ಯಾವುದಾದ್ರೂ ಇದ್ದರೆ ಅದನ್ನು ಪರಿತ್ಯಾಗ ಮಾಡಬೇಕು. ನಾವು ಅಡುಗೆ ಮಾಡೋದ್ರಲ್ಲಿ ಎಷ್ಟೋ ಬಾರಿ ಕೆಲವು 2 ಬಾರಿ ಬೆಂದಿದ್ದಿರ್ತದೆ, ಅಂಥದನ್ನು ಪರಿತ್ಯಾಗ ಮಾಡಬೇಕು ಅಂತ ಅರ್ಥ. ಕೃತ್ಸಾಧ್ಯಂಚ ಪ್ರಕುರ್ವೀತ ಸ್ವಶಕ್ತಿಯ ರಾಮತುಷ್ಟಯೇ, ಸಾಧ್ಯವಾದರೆ ಕೃತ್ಸ, ಚಾಂದ್ರಾಯಣ ಮೊದಲಾದಂಥ ಮಹಾವ್ರತಗಳನ್ನು ಮಾಡಿ ಪುಣ್ಯಭಾಗಿಯಾಗಬೇಕು. ಕ್ರಮಾತ್ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಹಿಂದೆ ಹೇಳಿದಂತೆ, ಬೃಹತಿ ಅಂದರೆ ಹೆಗ್ಗುಳ್ಳ, ಛತ್ರಾಕ ಅಂತ ಕೂಡ ಹಿಂದೆ ಬಂದಾಯಿತು, ಈಶ್ವರಿ ಹಂಬು ಅಂತ, ಶ್ರೀಫಲ ಅಂದರೆ ಬಿಲ್ವ, ಕಲಿಂಗ ಅಂತಂದರೆ ಕೊಡಸಿಗೆ ಹಣ್ಣು ಅಂತ ಅದರ ವರ್ಣನೆ ಬಂತು. ಫಲಂ ಧಾತ್ರಿ ಭವಂ, ನೆಲ್ಲಿಕಾಯಿಯನ್ನು ಪರಿತ್ಯಾಗ ಮಾಡಬೇಕು. ನಾರಿಕೇಲ ಅಂದರೆ ತೆಂಗಿನಕಾಯಿ, ಅಲಾಬು ಅಂದರೆ ಸೋರೆ, ಪಟೋಲ ಅಂದರೆ ಪಡವಲಕಾಯಿ, ಬದರಿ ಅಂದರೆ ಸೌವೀರ, ಬದರಿ ಸೌವೀರ ಅಂದರೆ ಏಲಕ್ಕಿ, ಬೋರೆ ಇವೆಲ್ಲ ಒಂದೇ. ಚರ್ಮ ವೃಂತಾಕ ಅಂದರೆ ಬದನೆಕಾಯಿಗೆ ಒಂದು ಪ್ರಭೇದ ಇದ್ದಿರಬೇಕು. ವಲ್ಲಿ ಶಾಖ ಅಂತ ಮತ್ತೊಂದು ಕೆಲವರನ್ನು ಹೇಳ್ತಾರೆ, ಬಳ್ಳಿಯಲ್ಲಿ ತರಕಾರಿ ತಯಾರಾಗುವಂಥದ್ದು ಇದ್ದಿರಬೇಕದು. ತುಳಸಿ ಜಮ್, ತುಳಸಿ ಇತ್ಯಾದಿಗಳನ್ನು ಭೋಜನದಲ್ಲಿ ಬಳಕೆ ಮಾಡಬಾರ್ದು. ಶಾಖಾನ್ಯೇತಾನಿ ವರ್ಜಾನಿ, ಇವೆಲ್ಲವನ್ನು ಕೂಡ ಕ್ರಮಾತ್ ಪ್ರತಿಪದಾದಿಶು, ಪ್ರತಿಪತ್ ಮೊದಲಾದ ಸ್ಥಿತಿಗಳಿಂದ ಆರಂಭ ಮಾಡಿ, ಪ್ರತಿಪತ್ ದ್ವಿತೀಯ ಸತ್ಯ, ಹೀಗೆ ಒಂದೊಂದು ಸ್ಥಿತಿಗೆ ಒಂದೊಂದು ಶಾಖ ಅಂತನೋದು ವರ್ಜ್ಯ. ಧಾತ್ರಿ ಫಲವನ್ನು, ನೆಲ್ಲಿಯನ್ನು ರವಿವಾರ ದಿವಸ ವರ್ಜನೆ ಮಾಡಬೇಕು. ಏಭ್ಯೋ ಅನ್ಯತ ವರ್ಜಯೇತ್ ಕಂಚಿತ್ ಗ್ರಾಮಪ್ರೀತಯೇ ನರಹ ದತ್ವಾ ವ್ರತಾಂತೆ ವಿಪ್ರಾಯ ಭಕ್ಷಯತ್ ಸರ್ವದೇವಹಿ. ಒಂದು ಆ ತಿಂಗಳು ಕಾಲ ಅದನ್ನೆಲ್ಲವನ್ನು ನಿಷಿದ್ಧವನ್ನಾಗಿ ಪಾಲನೆ ಮಾಡಿಕೊಂಡು ಅದು ಮುಗಿದ ಮೇಲೆ ಅದನ್ನು ದಾನ ಮಾಡಿ ಯಥೇಚ್ಛವಾಗಿ ಮುಂದೆ ಅದನ್ನು ಭಕ್ಷಣೆ ಮಾಡಬಹುದು.
ಫಲ್ಗುಣಿ ಪೌರ್ಣಮಾರಾಭ್ಯ ಯಾವತ್ ಚೈತ್ರಿತು ಪೂರ್ಣಿಮಾ. ಅದು ಚೈತ್ರ ಮಾಸದ ಸಮಯ ಹೇಗೆ ಅಂತಂದರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತನಿಂದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತನಕ ಅಲ್ಲ, ಹೊರತು ಹಿಂದಿನ ಮಾಸ ಇರ್ತದಲ್ಲ, ಫಲ್ಗುಣ ಮಾಸದ ಹುಣ್ಣಿಮೆಯಿಂದ ಚೈತ್ರ ಮಾಸದ ಹುಣ್ಣಿಮೆ ತನಕ ಸ್ನಾನ. ಹೀಗೆ ಎಲ್ಲ ಮಾಸಗಳಿಗೂ ಕೂಡ ಸ್ನಾನದ ಪ್ರಕಾರವನ್ನು ಹೇಳ್ತಾರೆ. ಯಾವತ್ ಭವೇತ್ತು ದಶಮಿ ತಾವತ್ ಸ್ನಾನಂ ತು ಕಾರಯೇತ್. ಸ್ನಾನಸ್ಯೈವಂ ತಯೋಭೇದಾಃ ಶಿಷ್ಯತೆ ಸಮುದೀರಿತಾಃ. ಸ್ನಾನಕ್ಕೆ ಒಟ್ಟಾರೆ 3 ಪ್ರಭೇದಗಳಂತೆ. ಹುಣ್ಣಿಮೆಯಿಂದ ಆರಂಭ ಮಾಡಿಕೊಂಡು ಒಂದು, ಅಥವಾ ಮೀನದಲ್ಲಿ ಸೂರ್ಯ ಇದ್ದಾಗ ಮತ್ತೊಂದು ಪ್ರಾರಂಭ ಇದೆ. ಇನ್ನೊಂದು ದಶಮೀಂ ಫಲ್ಗುಣೀಂ ಶುದ್ಧಾಂ. ಫಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷದ ದಶಮಿಯಿಂದ ಆರಂಭ ಮಾಡಿಕೊಂಡು ಚೈತ್ರ ಮಾಸದ ಶುಕ್ಲ ಪಕ್ಷದ ದಶಮಿ ತನಕ, ಅದು 1 ತಿಂಗಳು. ಹೀಗಾದರೂ ಅದನ್ನು ಆರಂಭ ಮಾಡ್ಬೋದು. ಅಥವಾ ಎರಡನೇದ್ದು ಹೇಳಿದಂತೆ, ಯಾವಾಗ ಸೂರ್ಯ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ, ಮೀನರಾಶಿಯಿಂದ ಆದ ಹಿಂದೆ ಸರಿಯೋ ತನಕ ಅದನ್ನು ಮಾಡಬಹುದು ಅಂತ ಹೀಗೆ ಅದರ ವರ್ಣನೆಯನ್ನು ಹೇಳಬಹುದು. ಹೀಗೆ ಆ ಚೈತ್ರ ಮಾಸದ ಸ್ನಾನಗಳ ವರ್ಣನೆ ಇನ್ನೂ ಕೂಡ ಮುಂದುವರೆದಿದೆ. ಉಳಿದ ವರ್ಣನೆಯನ್ನು ನಾಳೆ ದಿವಸ ಶ್ರವಣ ಮಾಡೋಣ.